Hi guys, welcome back to Raman tutorial for GK. Raman tutorial for GK ಗೆ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. Let's start today's class. ಹಾಗಾದರೆ ಇವತ್ತಿನ ತರಗತಿನ ಆರಂಭಿಸೋಣ. And you all want to learn more. Okay. Hi. If for the first time, if you are watching our channel, please subscribe our channel and click on the bell icon and do like this video, and you are going to learn a lot of things in today's class. I hope this class will benefit you in your exam preparation related to Gpstr, Hstr. Let's start the class. And I am beginning this figure of speech class with MCQs. First MCQ on your screen. What is the device called by which non-human and non-living nature is credited with human emotion? Here is the question. What is the device? You have to find out the device, language tool, by which non-human and non-living nature is credited with human emotion. Pathetic falsity, objective parody and unification of sensibility. These are your options. ನೋಡಿ ಸ್ನೇಹಿತರೆ, ನಿಮ್ಮ ಆಪ್ಷನ್ಸ್ ಹೀಗಿದೆ. ಇದರಲ್ಲಿ ಯಾವುದು ನಿಮ್ಮ ಆನ್ಸರ್ ಆಗುತ್ತೆ, ಯಾವುದು ಪ್ರಾಬಬಲ್ ಆನ್ಸರ್ ಅನ್ನೋದನ್ನು ನೀವು ಈಗ ಹೇಳಬೇಕು. ಏನು ಸರ್ ಓಪನಿಂಗ್ ಅಲ್ಲೇ ನೀವು ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂದಾಗ, ಎಸ್, ದಿಸ್ ಇಸ್ ಇಟ್. ಓಕೆ, ಸೊ ದಟ್ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಿದ್ದೀರಮ್ಮ. ನೋಡಿ, yesterday we did learn about prepositions ಬಗ್ಗೆ ತುಂಬಾ ಬ್ಯೂಟಿಫುಲ್ ಕ್ಲಾಸನ್ನು ನಾನು ನಿನ್ನೆ ಕ್ಲಾಸ್ ತಗೊಂಡೆ. ಐ ಥಿಂಕ್ ಆ ಕ್ಲಾಸ್ ತುಂಬ ಯೂಸ್ಫುಲ್ ಆಗಿದೆ ಪೇಡ್ ಗ್ರೂಪ್ ಮೆಂಬರ್ಸಿಗೆ. ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಟೇಕಿಂಗ್ ಯಾವುದ್ರ ಬಗ್ಗೆ ತೊಗೊಳ್ತೀನಿ, ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಕ್ಲಾಸ್ ಆಸ್ ವೆಲ್. ಇದು ಕೂಡ ನಿಮಗೆ ಯೂಸ್ಫುಲ್ ಕ್ಲಾಸ್ ಆಗುತ್ತೆ. ಎಲ್ಲರಿಗೂ ಕೂಡ ಹಾಯ್, ಗುಡ್ ಈವ್ನಿಂಗ್. ವಾಟ್ ವಿಲ್ ಬಿ ದ ಆನ್ಸರ್, ಯಾವುದು ಆನ್ಸರ್ ಆಗುತ್ತೆ ಅನ್ನೋದನ್ನು ಬೇಗ ಆನ್ಸರ್ ಮಾಡಿ. ಆ್ಯಂಡ್ ಓಕೆ, ಇಲ್ಲಿ ಡಿಫ್ರೆಂಟ್ ಆನ್ಸರ್ಸನ್ನು ಕೊಡ್ತಾ ಇದ್ದಾರೆ. ಯು ಆರ್ ಪ್ರೊವೈಡಿಂಗ್ ಡಿಫ್ರೆಂಟ್ ಆನ್ಸರ್ಸ್ ಆಲ್ ಟುಗೆದರ್. ಎಸ್, ದಿಸ್ ಈಸ್ ಇಂಗ್ಲೀಷ್ ಕ್ಲಾಸ್ ರಿಲೇಟೆಡ್ ಟು ಫಿಗರ್ಸ್ ಆಫ್ ಸ್ಪೀಚ್. ಫಿಗರ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಕ್ಲಾಸ್ ಇದೆ. ಫಸ್ಟ್ ಈ ಕ್ವಶನ್ಗೆ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್, ದ ರೈಟ್ ಆನ್ಸರ್ ಏನಿರ್ಬೋದು? ದ ರೈಟ್ ಆನ್ಸರ್ ಈಸ್ pathetic falsity. Okay, this is the right answer, pathetic falsity. ಏನಿದು pathetic falsity ಅಂತಂದ್ರೆ, ದಿಸ್ ಇಸ್ ಅ ಡಿವೈಸ್, ಫಿಗರ್ ಆಫ್ ಸ್ಪೀಚ್. ಈ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಏನಾಗುತ್ತೆ, ನಾನ್ ಹ್ಯೂಮನ್ ಅಂಡ್ ನಾನ್ ಲಿವಿಂಗ್ ನೇಚರ್ ಅಂದ್ರೆ ಅದನ್ನ ಏನ್ ಮಾಡ್ತಾರೆ, ಹ್ಯೂಮನ್ ಎಮೋಷನ್ಸ್ ಅನ್ನ ಆಡ್ ಅಪ್ ಮಾಡ್ತಾರೆ. ದೇ ಆಡ್ ಹ್ಯೂಮನ್ ಎಮೋಷನ್ಸ್ ಟು ನಾನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ನೇಚರ್ ಏನಿದೆ ಅದಕ್ಕೆ ಎಮೋಷನ್ಸ್ ಅನ್ನು ಆ್ಯಡ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಪೆಥೆಟಿಕ್ ಫಾಲ್ಸಿ ಅಂತ ಕರೀತಾರೆ. ಆ್ಯಂಡ್ ಯು ಆರ್ ಅವೇರ್ ಆಫ್ ದಿಸ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಟರ್ಮ್ ಅನೋಮೆಟೋಪಿಯಾ ಆ್ಯಂಡ್ ಆಕ್ಸಿಮೋರಾನ್ ಕೇಮ್ ಫ್ರಮ್ ಗ್ರೀಕ್, ಲ್ಯಾಟಿನ್, ರೋಮನ್, ಫ್ರೆಂಚ್. ದೀಸ್ ಟೂ ವರ್ಡ್ಸ್ ಎಸ್ಪೆಷಲಿ ಯಾವುದಿದೆ, ಅನೋಮೆಟೋಪಿಯಾ ಆ್ಯಂಡ್ ಆಕ್ಸಿಮೋರಾನ್, ಈ ಎರಡೂ ಟರ್ಮ್ಸ್ ಯಾವ ಲ್ಯಾಂಗ್ವೇಜ್ ಇಂದ ಬಂದಿದೆ? ಬೋತ್ ಟು ಟರ್ಮ್ಸ್, ಆಕ್ಸಿಮೋರಾನ್ ಮತ್ತು ಅನೋಮೆಟೋಪಿಯಾ. ದೀಸ್ ಆರ್ ದ ಲ್ಯಾಂಗ್ವೇಜ್ ಟೂಲ್ಸ್. ಇವೆರಡು ಲ್ಯಾಂಗ್ವೇಜ್ ಟೂಲ್ಸ್ ಇದೆ. ಯಾವ ಲ್ಯಾಂಗ್ವೇಜ್ ಇಂದ ಬಂದಿದೆ ಅನ್ನೋದನ್ನು ನೀವು ಆನ್ಸರ್ ಮಾಡಬೇಕು. ಓಕೆ, ನೀವೆಲ್ಲ ಆನ್ಸರ್ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಎಸ್, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡಿ. ನಾನು ಆಮೇಲೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಮೋರ್ ಥಿಂಗ್ಸ್. ನಾನು ಮತ್ತೆ ಇದನ್ನು ಸೇರಿಸ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಡಿಸ್ಕ್ರಿಪ್ಷನ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಎನಿವೆ, ಗೆಸ್ ಇರುತ್ತೆ ಈ ಕ್ವಶನಲ್ಲಿ. ನೋಬಡಿ ನೋ ದ ಎಕ್ಸಾಕ್ಟ್ ವೇ ಔಟ್, ಓನ್ಲಿ ಗೆಸ್ ವಿಲ್ ಸರ್ವ್. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಆನ್ಸರ್ ಇಟ್ ಡೈರೆಕ್ಟ್ಲಿ. ದೀಸ್ ಆರ್ ದ ವರ್ಡ್ಸ್ ವಿಚ್ ಕಮ್ ಫ್ರಮ್ ಗ್ರೀಕ್ ಆರಿಜಿನ್. ಇವು ಗ್ರೀಕ್ ಮೂಲದ ಪದಗಳು. ಓಕೆ, ಆಕ್ಸಿಮೋರಾನ್ ನಿಮ್ಗೆ ಗೊತ್ತಿದೆ. ಆಕ್ಸಿಮೋರಾನ್ ಏನಾಗುತ್ತೆ, ಕೋಲ್ಡ್ ಕಾಫಿ. ಕಾಫಿ ಯೂಶಲಿ ಹಾಟ್ ಇರುತ್ತೆ,
ಆ ಕೋಲ್ಡ್ ಮತ್ತು ಕಾಫಿ ಎರಡೂ ಏನಾಗುತ್ತೆ ಆಪೋಸಿಟ್ ಐಡಿಯಾಗಳಿರುತ್ತೆ. ಹೀಗೆ ನಾವೇನು ಮಾಡ್ತೀವಿ, ಐಸ್ ಫೈರ್ ಅಂತ ಇರುತ್ತೆ. ಹೀಗೆ ಆಪೋಸಿಟ್ ವರ್ಡ್ಸ್ಗಳನ್ನು ಸೇರಿಸ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ಸನ್ನು ಹೇಳಿದ್ದೆ. ಐ ಥಿಂಕ್ ಯು ನೋ ದಟ್, ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಕ್ಲಾಸ್ ಮಾಡಿದಾಗ ಫಿಗರ್ ಆಫ್ ಸ್ಪೀಚ್ ಸಂಬಂಧಪಟ್ಟಂಗೆ ದಟ್ಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಕ್ಲಾಸ್. ಆ ಕ್ಲಾಸ್ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಪಬ್ಲಿಕ್ ಡೊಮೈನಲ್ಲಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್ ಆನ್ ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿ. ಅದರ ಕಂಟಿನ್ಯೂಡ್ ಪಾರ್ಟ್ ಇದೆ. Almost the whole of modern English poetry is dominated by iambic pentameter, iambic hexameter, iambic heptameter and iambic tetrameter. These are the meters, foot ಮತ್ತೆ meters ಅಂತ ಕರೀತಾರೆ. ಈ meters ಅಲ್ಲಿ ಎಸ್ಪೆಷಲಿ ಇಂಗ್ಲಿಷ್ ಅಟ್ಮಾಸ್ಫಿಯರ್ ಅಲ್ಲಿ, ಇನ್ ಮಾಡರ್ನ್ ಇಂಗ್ಲಿಷ್ ಪೊಯಿಟ್ರಿಯಲ್ಲಿ ಎಸ್ಪೆಷಲಿ ವಿ ಅಟ್ಯಾಚ್ ದಿಸ್ ಟು ಶೇಕ್ಸ್ಪಿಯರ್ಗೆ ಅಟ್ಯಾಚ್ ಮಾಡ್ತೀವಿ ಈ ಮೀಟರನ್ನು, iambic pentameter. Yes sir, I don't know definitely ಅಂತ. Need not to worry ಅಮ್ಮ. ಓಕೆ, ಈಗ ನೋಡೋಣ ಯಾವುದು ಆನ್ಸರ್ ಆಗುತ್ತೆ ಅಂತ. ನೀವು ಆನ್ಸರ್ ಮಾಡ್ತಾ ಹೋಗಿ ನೋಡಿ. ಓಕೆ, let's move on. Here the right answer for this question ಯಾವುದಿದೆ ಅಂತಂದ್ರೆ iambic pentameter. This is the meter with which Shakespeare wrote this. ಈ iambic pentameter ಮೀಟರ್ಗಳ ಬಗ್ಗೆ ಹೇಳುವಾಗ ಹೇಳಬೇಕು, ಬಟ್ ನಿಮ್ಮ ಕ್ಲಾಸ್ಗಳಲ್ಲಿ ಕೇಳಲ್ಲ. Hstr ಕ್ಲಾಸಲ್ಲಿ ಇದ್ರ ಮೀಟರ್ ಮೇಲೆ ಮೇ ಬಿ 1 or 2 ಕ್ವಶನ್ ಇರುತ್ತೆ. ಪ್ರಾಬ್ಲಮ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದಿಸ್. Gpstr ಅಲ್ಲಿ ಏನಿರಲ್ಲ, ಬಟ್ ಐ ಹ್ಯಾವ್ ಟು ಆಸ್ಕ್ ಯು, ಹಾಗಾಗಿ ಕೇಳಿದೆ. ಹಾಗಾದರೆ ಲಾಸ್ಟ್ ಕ್ಲಾಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಫಿಗರ್ ಆಫ್ ಸ್ಪೀಚಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏನು ತಿಳ್ಕೊತೋ ನಾವು, ವಿ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಸುಮಾರು ವಿಚಾರಗಳ ಬಗ್ಗೆ ನಾನು ನಿಮಗೆ ಕ್ಲಾಸನ್ನು ತೊಗೊಂಡಿದ್ದೆ. ಯಾವುದು ಲಾಸ್ಟ್ ಟೈಮ್ ದೇರ್ ವಿ ಡಿಸ್ಕಸ್ಡ್. ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಹೈಪರ್ಬೋಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಸ್ ಯು ನೋ, ಹೈಪರ್ಬೋಲ್ ಈಸ್ ಎ ಫಿಗರ್ ಆಫ್ ಸ್ಪೀಚ್ ವಿಚ್ ಯುಟಿಲೈಸಸ್ ಎಕ್ಸ್ಟ್ರೀಮ್ ಎಕ್ಸಾಜರೇಷನ್. ತುಂಬ ಎಕ್ಸಾಜರೇಷನ್ ಇರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಮಿಲಿಯನ್ಸ್ ಆಫ್ ಥಿಂಗ್ಸ್ ಟು ಡಿಸ್ಕಸ್ ವಿತ್ ಯು ಅಂತ ಹೇಳ್ತಾರೆ. ಅಷ್ಟು ಮಿಲಿಯನ್ಸ್ ಆಫ್ ಥಿಂಗ್ಸ್ನ ಕ್ಯಾನ್ ಯು ಡಿಸ್ಕಸ್ ವಿತ್ ಒನ್ ಗೋ ಅಲ್ಲಿ ಡಿಸ್ಕಸ್ ಮಾಡೋಕ್ಕಾಗತ್ತಾ? ಇಲ್ಲ. ಹಾಗೆಯೇ ನೋಡಿ, ಐ ಆಮ್ ಟೂ ಪುವರ್ ಟು ಪೇ ಅಟೆನ್ಷನ್. ಅಂದಿಷ್ಟು ಪುವರ್ ಇದ್ದೀನಿ ಅಂದರೆ ಐ ಕಾಂಟ್ ಪೇ ಯು ಎನಿ ಅಟೆನ್ಷನ್ ಅಂತ ಹೇಳ್ತೀವಿ. ಎಕ್ಸಾಜರೇಷನ್ ಇರುತ್ತೆ. ಓಕೆ, ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಅಂತ, ನಾನು ಅಷ್ಟು ಪ್ರೀತಿಸ್ತೀನಿ ನನ್ನ ಅಂತ ಹೇಳ್ತೀವಿ. ಹಿ ಫೀಲ್ಸ್ ಬರೀಡ್ ಅಂಡರ್ ಮೌಂಟೇನ್ ಆಫ್ ವರ್ಕ್. ಅವನ ತಲೆ ಮೇಲೆ ಎಷ್ಟು ವರ್ಕ್ ಇದೆ ಅಂತಂದರೆ ಹಿ ಹ್ಯಾಸ್ ಲಾಟ್ ಆಫ್ ವರ್ಕ್, ಈಸ್ ಬರೀಡ್ ಅಂಡರ್ ಮೌಂಟೇನ್ ಆಫ್ ವರ್ಕ್ ಅಂತಾರೆ. ತುಂಬ ಎಕ್ಸಾಜರೇಷನ್ ಇರೋದಕ್ಕೆ ನಾವು ಆ ರೀತಿ ಕರಿತೀವಿ. ಅದ್ರ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಹೇಳಿದ್ದೆ. ಇಲ್ಲಿ ನಾನು ನಿಮಗೆ ಜಸ್ಟ್ ಬ್ರಷ್ ಅಪ್ ಮಾಡಿ ಮುಂದೆ ಹೋಗ್ತೀನಿ. ಹಾಗೆ ಮೆಟಾನಮಿ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ವಿ ಡಿಸ್ಕಸ್ಡ್ ಅಬೌಟ್ ಮೆಟಾನಮಿ ಡಿಸ್ಕಸ್ ಮಾಡಿದಾಗ ಮೆಟಾನಮಿ ಇಸ್ ಅ ಫಿಗರ್ ಆಫ್ ಸ್ಪೀಚ್. ಏನಿದೆ ಇದು? ಎಂಥ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿದ್ದೆ? ಇಟ್ಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ಒನ್ ಆಬ್ಜೆಕ್ಟ್ ಆರ್ ಐಡಿಯಾ ಟೇಕ್ಸ್ ಪ್ಲೇಸ್ ಆಫ್ ಎನದರ್. ಒಂದು ಐಡಿಯಾ, ಒಂದು ಆಬ್ಜೆಕ್ಟನ್ನು ಇನ್ನೊಂದೇನು ಮಾಡುತ್ತೆ? ಅದರ ಪ್ಲೇಸನ್ನು ತಗೊಳ್ಳುತ್ತೆ. ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಸಿಲ್ವರ್ ಸ್ಕ್ರೀನ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದೆ. ಸಿಲ್ವರ್ ಸ್ಕ್ರೀನ್ ಅಂತ ಯಾವುದು ಕರಿತೀವಿ? ವಿ ಫಿಲ್ಮ್ ಮೂವಿ ಥಿಯೇಟರ್, ಆ ಫೀಲ್ಡನ್ನ ರೆಫರ್ ಮಾಡೋದಕ್ಕೆ ನಾವೇನಂತೀವಿ? ಸಿಲ್ವರ್ ಸ್ಕ್ರೀನ್ ಅಂತೀವಿ. ಸ್ಯಾಂಡಲ್ವುಡ್ ಅಂತೀವಿ, ಕನ್ನಡ ಇಂಡಸ್ಟ್ರಿ ನೋಡೋದಕ್ಕೆ ಸ್ಯಾಂಡಲ್ವುಡ್. ಬಾಲಿವುಡ್ ಅಂದರೆ ಹಿಂದಿ ಇಂಡಸ್ಟ್ರಿ. ಹಿಂದಿ ಇಂಡಸ್ಟ್ರಿನ ನಾವು ನೋಡೋಕ್ಕೆ ಅರ್ಚನಾ ಉಂಟುವಲ್ಲ, ಹಿಂದಿ ಇಂಡಸ್ಟ್ರಿನ ನಾವು ಹೇಳೋದಕ್ಕೆ ಬಾಲಿವುಡ್ ಅಂತೀವಿ. ಟಾಲಿವುಡ್, ಕಾಲಿವುಡ್, ಏನೆಲ್ಲ ವುಡ್ಗಳಿದೆ, ಹೌದಾ? ಹಾಲಿವುಡ್ ವೆರಿ ಫೇಮಸ್ ಇದೆ, ವರ್ಲ್ಡ್ ಫೇಮಸ್ ಫಾರ್ ಇಂಗ್ಲಿಷ್. ಹೀಗೆಲ್ಲ ನಾವು ಹೇಳೋದಕ್ಕೆ ನಾವೇನು ಬಳಸ್ತೀವಿ? ಇವುಗಳನ್ನು ಬಳಸ್ತೀವಿ. ಯಾವುದನ್ನ ನಾನು ಹೇಳ್ದಲ್ಲ, ಮೆಟೋನಮಿ ಅನ್ನೋದನ್ನ ಅದಕ್ಕೋಸ್ಕರ ಬಳಸುವಂಥ ಒಂದು ಏನಿದೆ ಐಟಮ್ ಇದೆ. ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೆ. ಒಂದು ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೋಡಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ ಏನಂತ, ಒಂದು 2 ಎಕ್ಸಾಂಪಲ್ ತೊಗೊಂಡು ಹೇಳ್ಬಿಡ್ತೀವಿ. ವೆನ್ ಐ ಕೇಮ್ ಟು ವಿಸಿಟ್ ಮೈ ಫ್ರೆಂಡ್ ಆಫರ್ಡ್ ಮಿ ಅ ಕಪ್ ಅಂತಂದರೆ ಟೀ ಅಂತ ಅರ್ಥ. ಮತ್ತೇನಿಲ್ಲ, ಕಪ್ ಅಂದರೆ ಕಪ್ ಆಫ್ ಟೀ ಅಂತ ಅರ್ಥ. ಐ ವಿಶ್ ಹಿ ವುಡ್ ಕೀಪ್ ಹಿಸ್ ನೋಸ್ ಔಟ್ ಆಫ್ ದ ಪ್ಲಾನ್ಸ್. ನೋಸ್ ಅಂತಂದರೆ ಇಂಟ್ರೆಸ್ಟ್ ಅಂತ. ಅವ್ನು ನಿನ್ನ ಮೂಗು ಹಾಕ್ಬೇಡಪ್ಪ ಅಂತ ಹೇಳ್ತೀವಿ ಕನ್ನಡದಲ್ಲೂ. ನಿನ್ನ ಮೂಗು ಇಲ್ಲಿ ಹಾಕ್ಬೇಡ ಅಂದ್ರೆ ನಮ್ಮ ಮೂಗ ಮಾಡ್ತೀವ? ಇಲ್ಲ ಅಲ್ವಾ? ರೈಟ್.
ಮೂಗಾಕಿ ನಾವು ವಾಸನೆ ಹಿಡಿತಾರಲ್ಲ, ಅಂದರೆ ನಿನ್ನ ತಲೆಯಲ್ಲಿ ಹಾಕ್ಬೇಡಪ್ಪ ಅಂತ ಹೇಳ್ತೀವಿ. ನಿನ್ನ ತಲೆಯಲ್ಲಿ ಹಾಕ್ಬೇಡಪ್ಪ, ನಿನ್ನ ಮೂಗು ತೋರಿಸ್ಬೇಡ ಅಂತ ಹೇಳ್ತೀವಿ. ಅದೇ ಮೆಟೋನಮಿ. ಅಂದರೆ ಏನೋ ಹೇಳೋದಿರ್ತದೆ, ಅದ್ರ ಬದಲು ಏನೋ ಹೇಳ್ಬಿಡ್ತೀವಿ, ಅದನ್ನೇ ಮೆಟೋನಮಿ ಅಂತ ಹೇಳ್ತಾರೆ. ದಟ್ಸ್ ಇಟ್. ಹಾಗೆಯೇ ಮತ್ತೆ ಆ ಕ್ಲಾಸ್ ನೋಡಿಲ್ಲ, ಡೀಟೇಲಾಗಿ ನೋಡಿದ್ರೆ ಡೀಟೇಲಾಗಿ ಅದರಲ್ಲಿ ಹೇಳಿದ್ದೀನಿ. ಹಾಗಾಗಿ ಇದು ಹಾಗೆಯೇ ನೆಕ್ಸ್ಟ್ ಅಂಡರ್ ಸ್ಟೇಟ್ಮೆಂಟ್ ಅಂತ ಒಂದು ಫಿಗರ್ ಆಫ್ ಸ್ಪೀಚಲ್ಲಿ ಬರುತ್ತೆ. ಅಂಡರ್ ಸ್ಟೇಟ್ಮೆಂಟ್ ಅಂತಂದರೆ ನೋಡಿ, ಈಸ್ ಟೂ ತಿನ್, ಈಸ್ ನಾಟ್ ಟೂ ತಿನ್, ಅವನು ಅಷ್ಟು ತಿನ್ನಾಗಿಲ್ಲ ಅಂತ ಹೇಳ್ತೀವಿ. ಏನಂದರೆ ಎಲ್ಲದನ್ನು ಸ್ವಲ್ಪ ಲೋ ಟೋನಲ್ಲಿ ಹೇಳೋದು. ಅವನಪ್ಪ ಪ್ರಧಾನಮಂತ್ರಿ, ನಮ್ಮ ಮನೆಗೆ ಬಂದು ಭೇಟಿಯಾಗಿದ್ದು ಬಿಡು, ಅವನಿಗೆ ಗೊತ್ತಿದೆ ನನಗೆ, ಐ ನೋ ಹಿಮ್. ಹೀಗೆ ಯಾವುದೊಂದು ದೊಡ್ಡ ವಿಚಾರ ಸಣ್ಣದಾಗಿ ಹೇಳೋದು ಅಂಡರ್ ಸ್ಟೇಟ್ಮೆಂಟ್. ಕೆಲವರು ಇರ್ತಾರೆ ಸಣ್ಣ ವಿಚಾರ ದೊಡ್ಡದಾಗಿ ಹೇಳ್ತಾರೆ. ಅಂಡರ್ ಸ್ಟೇಟ್ಮೆಂಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್ ದಟ್ ಇನ್ವೋಕ್ಸ್ ಲೆಸ್ ಎಮೋಷನ್ ದ್ಯಾನ್ ದಟ್ ವುಡ್ ಬಿ ಎಕ್ಸ್ಪೆಕ್ಟೆಡ್ ಇನ್ ರಿಯಾಕ್ಷನ್ ಟು ಸಮಥಿಂಗ್. ಅಂಡರ್ ಸ್ಟೇಟ್ಮೆಂಟ್ ಅಂತಂದರೆ ಏನೋ ಎಕ್ಸ್ಪೆಕ್ಟ್ ಇರ್ತದೆ ದೊಡ್ಡದಾಗಿ, ಅದನ್ನು ಸ್ವಲ್ಪ ಹೇಳೋದು, ಸ್ವಲ್ಪ ಡೌನ್ ಮಾಡಿ ಹೇಳೋದಕ್ಕೆ ಅಂಡರ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ನೋಡಿ, ಫಾರ್ ಎಕ್ಸಾಂಪಲ್, ಐ ಹರ್ಡ್ ಶಿ ಹ್ಯಾಡ್ ಕ್ಯಾನ್ಸರ್, ಅವಳಿಗೆ ಕ್ಯಾನ್ಸರ್ ಇದೆ ಅಂತೆ, ಬಟ್ ದಟ್ಸ್ ನಾಟ್ ಟೂ ಬಿಗ್, ಏನು ದೊಡ್ಡದೇನಲ್ಲ. ಜೋ ಗಾಟ್ ಹಿಸ್ ಡ್ರೀಮ್ ಜಾಬ್, ಸೊ ದಟ್ಸ್ ನಾಟ್ ಟೂ ಬ್ಯಾಡ್, ಹಿ ಗಾಟ್ ಹಿಸ್ ಡ್ರೀಮ್ ಬ್ಯಾಡ್ ಜಾಬ್ ಅಷ್ಟೇ. ಶಿವ್ ಓನ್ ದ ಲಾಟ್ರಿ, ಶಿ ಇಸ್ ಅ ಬಿಟ್ ಎಕ್ಸೈಟೆಡ್, ಅವಳು ಸ್ವಲ್ಪ ಎಕ್ಸೈಟ್ ಆಗಿದ್ದಾಳೆ, ಅವಳಿಗೆ ಲಾಟ್ರಿ ಹೊಡೆದಿದೆ ಅಂತೆ. ದೊಡ್ಡ ವಿಚಾರ ಸಣ್ಣದಾಗಿ ಹೇಳೋದಕ್ಕೆ ಅಂಡರ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಡೋಂಟ್ ವರಿ, ಡೀಪ್ ಆನ್ಸರ್ ವಿತ್ ಅಸ್ ಅಂತ ಹೇಳ್ತಾರೆ. ನೋಡಿ, ಏನು ವರಿ ಮಾಡ್ಕೋಬೇಡಿ, ಐ ಆಮ್ ವಿತ್ ಯು, ವಿ ಹ್ಯಾವ್ ಗಿವನ್ ದ ಕ್ಲಾಸಸ್, ಸೋ ಮೆನಿ ಕ್ಲಾಸಸ್ ಕೊಟ್ಟಿದ್ದೀನಿ, ಜಸ್ಟ್ ರೆಫರ್ ದೆಮ್. ನಿಮ್ಮ ಈ ಪೇಪರಿಂದ ಆ ಕಾನ್ಸೆಪ್ಟ್ ಬಿಟ್ಟು ಎತ್ತಗೂ ಹೋಗೋದಿಲ್ಲ, ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ, ನಾಟ್ ದ ಕ್ವಶನ್ಸ್. ಇಲ್ಲ ಅರ್ಥ ಮಾಡ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಬೇರೆ ಸಬ್ಜೆಕ್ಟ್ಸಲ್ಲಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಬರೆದಿರುತ್ತೆ, ನಮ್ಮ ಸಬ್ಜೆಕ್ಟ್ಸಲ್ಲಿ ಏನಿಲ್ಲಪ್ಪ, ನಾವೆಲ್ಲ ಏನು ಇಷ್ಟು ಕವರ್ ಮಾಡೋಕೆ ಇಷ್ಟು ಕವರ್ ಮಾಡಬೇಕಲ್ಲ, ಏನು ಕವರ್ ಮಾಡಿದ್ರು ಸಿಂಪಲಾಗಿ ತಿಳ್ಕೊಬೇಕು, ದಟ್ಸ್ ಇಟ್. ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ನಾನು ನಿಮಗೆ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಮೇಲೆ ನಾನು ಕ್ಲಾಸ್ ತರ್ತೀನಿ ಮುಂದಿನ ದಿನಗಳಲ್ಲಿ. ಅದಿಷ್ಟು ಕವರ್ ಮಾಡ್ಕೊಂಡ್ಬಿಟ್ರೆ ದಟ್ಸ್ ಎನಫ್ ಫಾರ್ ಯು. ನಾನು ಹೇಳ್ತೀನಿ, ನೀಡ್ ನಾಟ್ ಟು ವರಿ. ನೋಡಿ, ಹಾಗೆಯೇ ಮತ್ತೆ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಪ್ಯಾಡಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ಯಾಡಕ್ಸ್ ಅಂದ್ರೆ ಏನು ನೋಡಿ, ಯು ಲುಕ್ ಆಫುಲಿ ಪ್ರೆಟಿ ಇನ್ ದಟ್ ಕೋಟ್, ಯು ಲುಕ್ ಆಫುಲಿ ಪ್ರೆಟಿ, ನೀನು ಎಷ್ಟು ಕೆಟ್ಟದಾಗಿ ಚೆನ್ನಾಗಿ ಕಾಣ್ತಿದೀಯ ಅಂತಂದರೆ, ಆಫುಲಿ ಪ್ರೆಟಿ, ಕೆಟ್ಟದಾಗಿ ಚೆನ್ನಾಗಿ ಕಾಣ್ತಿದೀಯ ಅಂತ ಹೇಳ್ತೀವಿ. ಇವತ್ತ ನೀನು ಕೆಟ್ಟದಾಗಿ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತೀವಿ. ಕೆಟ್ಟದಾಗಿ ಚೆನ್ನಾಗಿ ಎರಡು ಹೆಂಗೆ ಹೋಗುತ್ತೆ, ಎರಡು ಜೊತೆಗೆ ಹೋಗಲ್ಲ. ಹೀಗೆ ಏನಾಗುತ್ತೆ, ನಾವು ಪ್ಯಾಡಾಕ್ಸಲ್ಲಿ ವೈರುಧ್ಯವನ್ನು ಸೃಷ್ಟಿ ಮಾಡ್ತೀವಿ. ವಿ ಮಿಕ್ಸ್ ಬೋತ್ ಆಪೋಸಿಟ್ ಥಿಂಗ್ಸ್ ಟುಗೆದರ್. ಹಾಗೆ ಮಾಡ್ತಾ ಇರ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಟ್ರೂ ಫಿಕ್ಷನ್ ಈಸ್ ಮೈ ಫೇವ್ರೆಟ್ ಜನರ್ ಟು ರೀಡ್ ಅಂತ. ಟ್ರೂ ಫಿಕ್ಷನ್, ಫಿಕ್ಷನ್ ಅಂದ್ರೇ ಇಮ್ಯಾಜಿನೇಷನ್, ಅಲ್ಲೆಲ್ಲಿ ಬಂದು ಮಣ್ಣಂಗಟ್ಟಿ ಟ್ರೂ ಅಲ್ವಾ. ಟ್ರೂ ಫಿಕ್ಷನ್ ಆಪೋಸಿಟ್ ಐಡಿಯಾಸನ್ನು ಈ ರೀತಿ ಕೂಡಿಸಿ ಕಾಯಿನಿಂಗ್ ಮಾಡೋದಕ್ಕೆ ಏನಂತಾರೆ, ಅದನ್ನ ನಾವು ಪ್ಯಾಡಾಕ್ಸ್ ಅಂತ ಕರಿತೀವಿ, ಆಕ್ಸಿಮೊರಾನ್ ಅಂತ ಕರಿತೀವಿ. ಓಕೆ, ಗಟ್. ನಾನು ರಿವಿಷನ್ ಮಾಡ್ತಾ ಇದ್ದೀನಿ, ಭಾಳ ದಿನ ಆಯ್ತಲ್ಲ ಮರ್ತು ಹೋಗ್ಬಿಟ್ಟಿರ್ತೀರಾ ಅಂತ. ಯು ಹ್ಯಾವ್ ಟು ಸ್ಪೆಂಡ್ ಮನಿ ಟು ಸೇವ್ ಇಟ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಸ್ಪೆಂಡ್ ಮನಿ, ಇಫ್ ಯು ವಾಂಟ್ ಟು ಸೇವ್ ಯುವರ್ ಮನಿ ಯು ಹ್ಯಾವ್ ಟು ಸ್ಪೆಂಡ್ ಇಟ್. ಹೌದಾ? ಸೇವಿಂಗ್ ಮತ್ತು ಸ್ಪೆಂಡಿಂಗ್ ಎರಡು ದೇ ನೆವರ್ ಗೋ ಟುಗೆದರ್. ಇದೇ ನೋಡಿ ಪ್ಯಾಡಾಕ್ಸ್. ಏನು ಹೇಳೋದನ್ನ ಸ್ವಲ್ಪ ಭಿನ್ನವಾಗಿ ಹೇಳ್ತಾರೆ ನೋಡಿ. ಯು ಹ್ಯಾವ್ ಟು ಬಿ ಕ್ರೂಯಲ್ ಟು ಬಿ ಕೈಂಡ್, ನೀನು ಕೆಟ್ಟನಾಗಿರ್ಬೇಕು, ಒಳ್ಳೆನಾಗಿರ್ಬೇಕು. ಇಫ್ ಯು ವಾಂಟ್ ಟು ಬಿ ಗುಡ್ ಯು ಹ್ಯಾವ್ ಟು ಬಿ ಕ್ರೂಯಲ್. ನಿನ್ನ ಜಗತ್ತಿನಲ್ಲಿ ನಿನ್ನನ್ನು ಎಲ್ಲರೂ ಒಳ್ಳೆನಪ್ಪ ಈ ವ್ಯಕ್ತಿ ಅಂತ ಕರಿಬೇಕಂದ್ರೆ ನೀನು ಕೆಟ್ಟನಾಗಿರ್ಬೇಕು. ಒಳ್ಳೆನಿಗೆ ಯಾರೋ ಇನ್ನು ಒಳ್ಳೆನೋ ಅಂತ ಹೇಳಲ್ಲ, ಅದು ಕೆಟ್ಟವನ್ನ ಎಲ್ಲರೂ ಒಳ್ಳೆನೋ ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ನು ನಮ್ಮ ಸುದ್ದಿ ಬರಬಾರ್ದು ಅಂತ. ಯು ಹ್ಯಾವ್ ಟು ಬಿ ಕ್ರೂಯಲ್ ಟು ಬಿ ಕೈಂಡ್. ಈ ರೀತಿ ಆಪೋಸಿಟ್ ಐಡಿಯಾಗಳು ಬಂದರೆ ಅದನ್ನ ಪ್ಯಾಡಾಕ್ಸ್ ಅಂತ ನಾವು ಹೇಳ್ತೀವಿ, ರೈಟಾ? ಹಾಗೆ ಪನ್ ಅಂತ ಹೇಳ್ತೀವಿ. ಪನ್ ಅಂತಂದ್ರೆ ನೀರ್ ಮಾ ಲೋಟದ ಗ್ಲಾಸ್, ಐ ನೀಡ್ ಗ್ಲಾಸ್ ಮಾ, ಐ ಡೋಂಟ್ ಲೈಕ್ ಪ್ಲಾಸ್ಟಿಕ್. ಪನ್ ಅಂತಂದ್ರೆ ವಿ ಪ್ಲೇ ವಿತ್ ವರ್ಡ್ಸ್, ವರ್ಡ್ಸ್ ಜೊತೆಗೆ ಆಟ ಆಡ್ತೀವಿ. ವಿ ಪ್ಲೇ ವಿತ್ ವರ್ಡ್ಸ್. ಹೇಗೆ ವರ್ಡ್ಸ್ ಅಂತಂದ್ರೆ ನೋಡಿ, ದಿಸ್ ವ್ಯಾಕ್ಯೂಮ್ ಸಕ್ಸ್, ವ್ಯಾಕ್ಯೂಮ್ ಇರೋದು ಸಕ್ಕಿಂಗ್ ಮಾಡೋಕ್ಕೋಸ್ಕರ, ಆದರೂ ಕೂಡ ಹೇಳ್ತಾರೆ ದಿಸ್ ವ್ಯಾಕ್ಯೂಮ್ ಸಕ್ಸ್ ಅಂದರೆ ಇದು ತುಂಬ ಕೆಟ್ಟದಾಗಿದೆ, ಈ ವ್ಯಾಕ್ಯೂಮ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ಅಂತಾರೆ ದಿಸ್ ವ್ಯಾಕ್ಯೂಮ್ ಸಕ್ಸ್ ಅಂತ ಹೇಳ್ತಾರೆ. ಸಾಲ್ಡ್ ಮಾಡೆಲ್ ಪೇಪರ್. ಓಕೆ, ಹಾಗೇನೆ ಮುಂದೆ ಹೋಗೋಣ ನೋಡಿ. ಐ ಲೈಕ್
ಮತ್ತೆ ಯಾವ ತಗೊಳ್ಳೋಣ? ದ ವೆಡ್ಡಿಂಗ್ ಕೇಕ್ ಹ್ಯಾಡ್ ಮೀ ಇನ್ ಟೈರ್ಸ್ ಅಂತ ನೋಡಿ. ದ ವೆಡ್ಡಿಂಗ್ ಕೇಕ್ ಹ್ಯಾಡ್ ಮೀ ಇನ್ ಟೈರ್ಸ್ ಅಂತ ದೇ ಪ್ಲೇ ಗೇಮ್ ಆಡ್ತಾರೆ. ದ ಸ್ಕೆಲ್ಟನ್ ಮಾಡೆಲ್ ಇನ್ ಅವರ್ ಬಯಾಲಜಿ ಕ್ಲಾಸ್ ಈಸ್ ಬೋನ್ ಹೆಡ್ ಅಂತ ಹೇಳ್ತಾರೆ. ಸ್ಕೆಲ್ಟನ್ ಅಂದ್ರೇನು ಅದು ಬೋನ್ ಹೆಡ್ಡೆ, ಅದರಲ್ಲಿ ಬೋನ್ ಇರುತ್ತೆ ಮತ್ತೆ ಒಂದು ಹೆಡ್ ಇರುತ್ತೆ ಅಷ್ಟೇ, ಮತ್ತೆ ಏನಿರಲ್ಲ. ಅದ್ರ ಜೊತೆ ನೋಡಿ ಇಲ್ಲಿ ದ ಸ್ಕೆಲ್ಟನ್ ಅಂತ ಇಲ್ಲಿ ಬಳಸಿದ್ದಾರೆ. ದ ಸ್ಕೆಲ್ಟನ್ ಇಸ್ ಅ ಬೋನ್ ಹೆಡ್ ಅಂತ ಹೀಗೆ ಹೇಳ್ತಾರೆ. ಕುಡ್ ಯು ಕ್ಲಿಯರ್ ಮೀ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಯಾರಾಡಾಕ್ಸ್, ಆಂಥೆಸಿಸ್ ಅಂಡ್ ಆಕ್ಸಿಮೋರಾನ್? ಫಾರ್ ದಟ್ ಯು ಹ್ಯಾವ್ ಟು ಗೋ ಥ್ರೂ ದ ಕ್ಲಾಸ್, ಮೈ ಡಿಯರ್. Have to go through the class and you will come to know these things. These are almost same things. Oxymoron, paradox, both are same. Antithesis, it's a similar kind of thing. I'm going to, we are going to learn about that. ಹಾಗಾದ್ರೆ ಬಿಫೋರ್ ಮೂವಿಂಗ್ ಆನ್, ನೀವು ಕೂಡ ಐಡಲ್ ಆಗಬಾರ್ದಲ್ವಾ? ನೋಡಿ, ಪ್ಯಾರಾಡಾಕ್ಸ್ ಅಂತ ಹೇಳಿದೆ. ಪ್ಯಾರಾಡಾಕ್ಸ್ ಅಂತಂದ್ರೆ ಜಸ್ಟ್ ಆಪೋಸಿಟ್ ವರ್ಡ್ಸ್. ಈಗ ಆಕ್ಸಿಮೋರಾನ್ ನೋಡಿ, ನಮ್ಮ ಫ್ರೆಂಡ್ ಒಬ್ರು ಕೇಳ್ತಿದ್ದಾರೆ, an oxymoron is a figure of speech that connects two opposite ideas. It also connects two opposite ideas. ಇದು ಕೂಡ ಅಪೋಸಿಟ್ ಐಡಿಯಾಸ್ನ ಕನೆಕ್ಟ್ ಮಾಡುತ್ತೆ. ಓಪನ್ ಸೀಕ್ರೆಟ್, ಸೀಕ್ರೆಟ್ ಅಂದ್ರೆ ಬಚ್ಚಿಡೋದಲ್ವಾ, ಅದನ್ನು ಓಪನ್ ಸೀಕ್ರೆಟ್ ಅಂತ ಹೇಳಿದ್ರೆ ಓಪನ್ ಸೀಕ್ರೆಟ್. ಓಕೆ, ಹಾಗೆ ಪ್ರಟಿ ಅಗ್ಲಿ, ಇದು ಕೂಡ ಅಪೋಸಿಟ್ ಐಡಿಯಾಗಳ ಬಗ್ಗೆನೇ ಹೇಳುತ್ತೆ. ಹಾಗಾದ್ರೆ ಈಗ ಒಂದಿಷ್ಟು ಕ್ವಶನ್ಸ್ ಜೊತೆಗೆ ಮುಂದೆ ಹೋಗೋಣ. ಈಗ ಬಂದಿದೆ ನಿಮ್ಮ ಕ್ವಶನ್ ಆನ್ ಯುವರ್ ಸ್ಕ್ರೀನ್. A lovelier flower on earth was never sown has a figure of speech called hyperbole, oxymoron, metaphor, implied simile. A lovelier flower on earth was never sown ಅಂತ ಇದೆ. ಏನಾಗುತ್ತೆ? ಯಾವ್ದು ಆನ್ಸರ್ ಆಗುತ್ತೆ? ಬೇಗ ಆನ್ಸರ್ ಮಾಡಿ. ಯಾವ್ದು ಆನ್ಸರ್ ಆಗುತ್ತೆ? ಓಕೆ, ಯಾವ್ದು ಆನ್ಸರ್ ಆಗ್ಬೋದು? Okay, the right answer ಯಾವುದಿದೆ? ಇಲ್ಲೆಲ್ಲ ಆನ್ಸರ್ ಮಾಡ್ತಾ ಇಲ್ಲ ನೀವೆಲ್ಲ, ಪಾಪ ಟಯರ್ಡ್ ಆಗಿದ್ರೆ. ಯು ಲುಕ್ ಟಯರ್ಡ್, ಯು ಲುಕ್ ವರೀಡ್. ನೋಡಿ, ಬಿಗ್ ತಲೆ ಮೇಲೆ ಬರ್ಡನ್ ಇಟ್ಕೊಂಡು ಅಡ್ಡಾಡ್ಬೇಡಿ. ಡೋಂಟ್ ಕ್ಯಾರಿ ದ ಬರ್ಡನ್ ಆನ್ ಯುವರ್ ಶೋಲ್ಡರ್. ಕೀಪ್ ಇಟ್ ಅಸೈಡ್ ಆ್ಯಂಡ್ ಮೂವ್ ಫ್ರೀಲಿ. ಭಾಳ ಇಂಗ್ಲೀಷಲ್ಲಿ ನಥಿಂಗ್ ಈಸ್ ದೇರ್ ವಿಚ್ ಈಸ್ ಡಿಫಿಕಲ್ಟ್. People say that English is very difficult, but I say it's very, very easy. Very like this. You can take hold of it in very few class. ಕೆಲವೇ ಕ್ಲಾಸಲ್ಲಿ ಅದರ ಮೇಲೆ ಗ್ರಿಪ್ ತಗೋಬಹುದು. You can take the grip out of it. But for that you have to have the mind. ನಿಮಗೆ ಸ್ವಲ್ಪ ಮನಸ್ಸು ಇರಬೇಕು, ಸ್ವಲ್ಪ ಧೈರ್ಯ ಇರಬೇಕು. You are something special. ಹಾಗಾಗಿ ವರ್ಕ್ ಮಾಡಿ. ಹಿಯರ್ ರೈಟ್ ಆನ್ಸರ್ ಯಾವುದಿದೆ? ಹೈಪರ್ಬೋಲ್. ಹೈಪರ್ಬೋಲ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಸರಿಯಾದ ಆನ್ಸರ್ ಇದೆ ಹೈಪರ್ಬೋಲ್. A lovelier flower on earth was never sown. ಒಂದು ಬ್ಯೂಟಿಫುಲ್ ಫ್ಲವರ್ನ ಈ ಭೂಮಿ ಮೇಲೆ ಯಾರು ಹಾಕಕ್ಕೆ ಆಗಿಲ್ಲ, ಯಾರು ಬಿತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಿಚಾರ ಹೇಳೋ ವಿಚಾರನ ಸ್ವಲ್ಪ ದೊಡ್ಡದಾಗಿ ಮಾಡಿ ಹೇಳೋದು ಅಷ್ಟೇ ಹೈಪರ್ಬೋಲ್. ನಥಿಂಗ್ ಇಸ್ ದೇರ್. ಓಕೆ, ನೆಕ್ಸ್ಟ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಡೈರೆಕ್ಟ್ ಅಡ್ರೆಸ್ ಈದರ್ ಟು ಎನ್ ಆಬ್ಸೆಂಟ್ person or an abstract or inanimate entity ಅಂತ ಇದೆ. ಇದು ಮೊನ್ನೆ ಎಕ್ಸಾಮಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ರು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಇಟ್. ನಾನು ಆನ್ಸರ್ ಮಾಡಿದ್ದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಡೈರೆಕ್ಟ್ ಅಡ್ರೆಸ್ ಟು ಎನ್ ಆಬ್ಸೆಂಟ್ ಪರ್ಸನ್? ಇಟ್ಸ್ ಎ ಡೈರೆಕ್ಟ್ ಅಡ್ರೆಸ್. ಇಟ್ಸ್ ಎ direct address to someone who is not there, who is not around the corner, who is inanimate entity. Sir, please explain pun once again. New, please go through that video, Shilpa ma'am. Pun means nothing, playing words. Okay, playing with words. When you play with words, it is called pun. Adanna naventa karitivi, call it as a pun. You have to play with the words. Okay. When you play with words, that is called pun. Nothing is there, it's a pun. English is mathematics. You have to add some words, you have to minus some words. That's it. Okay, here right answer. Ellaru kuda apostrophe anta idare. But I am not going with you. ನಾನು ನಿಮ್ಮ ಜೊತೆ ಹೋಗ್ತಾ ಇಲ್ಲ.
ಇಲ್ಲಿ ಕೆಲವರು ಹೈಪರ್ಬೋಲ್ ಅಂತ ಇದ್ದಾರೆ, ಬಟ್ ಇಟ್ ಶೋಸ್ ದಟ್ ಯು ಆರ್ ನಾಟ್ ಫುಲ್ಲಿ ಅವೇರ್ ಆಫ್ ದೀಸ್ ಟೆಕ್ನಿಕ್ಯಾಲಿಟೀಸ್. ಇವುಗಳ ಬಗ್ಗೆ ನಿಮಗೆ ಪೂರ ಜ್ಞಾನ ಇಲ್ಲ ಅಂತ ತೋರಿಸುತ್ತೆ. ಇಟ್ಸ್ ದ ರೈಟ್ ಆನ್ಸರ್ ಓಡ್. ಓಡ್ ಟು ದ ನೈಟಿಂಗೇಲ್, ಓಡ್ ಟು ದ ವೆಸ್ಟ್ ವಿಂಡ್, ಓಡ್ ಟು ದ ಗ್ರೇಷನ್ ಅರ್ನ್. ಕೀಟ್ಸ್ ಈಸ್ ವೆರಿ ಫೇಮಸ್ ಫಾರ್ ಹಿಸ್ ಓಡ್ಸ್. ಓಡ್ ಅಂತಂದ್ರೆ ಅಲ್ಲೊಂದು ಅದು ಇರಲ್ಲ, ದಟ್ ಈಸ್ ನಾಟ್ ದೇರ್, ಅದು ಇಲ್ಲದನ್ನ ಇದೆ ಅಂತ ಭಾವಿಸ್ಕೊಂಡು ಏನ್ ಮಾಡೋದಕ್ಕೆ ಆನ್ಸರ್ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಏನಂತಾರೆ, ವಿ ಕಾಲ್ ಇಟ್ ಇಸ್ ಎ ಓಡ್ ಅಂತ ಕರಿತೀವಿ. ಓಡ್. ಯಾರು ಕೂಡ ಒಬ್ರಿಬ್ರು ಹೇಳಿದ್ದಾರೆ, 1 or 2 ಜಸ್ಟ್ ಆನ್ಸರ್ಡ್, 1 or 2 ಆನ್ಸರ್ ಮಾಡಿದ್ರ. ಓಡ್ ಅಂತಂದ್ರೆ ಅಲ್ಲಿ ಇಲ್ಲದ ವ್ಯಕ್ತಿಯನ್ನ ಅಡ್ರೆಸ್ ಮಾಡೋದಕ್ಕೆ, ಆ ರೀತಿ ಪದ್ಯದಲ್ಲಿ ಬರೆಯೋದಕ್ಕೆ ಹೇಳ್ತಾರೆ. ಸ್ವಲ್ಪ ಲಿಟ್ರೇಚರ್ ಪಾರ್ಟನ್ನು ಕೂಡ ಓದ್ಕೊಳ್ಳಿ ನೆಕ್ಸ್ಟ್ ಟೈಮ್ಗೆ. ನೋಡಿ, pun is a play on words that are similar in sound but diverse in meaning but diverse in sound, both in sound and meaning but with different sound. Pun andre ಏನು? What is pun ಅಂತ ಇಲ್ಲಿ ಕ್ವಶನ್ ಇದೆ. The question is very simple. What is pun? Playing words. Okay, we got it. Playing with words. But which words? Which are similar in meaning, or which are diverse in sound, or which are both different in sound and meaning? Big answer ಮಾಡಿ. Let's okay. No idea. The right answer. ಯಾವ ರೈಟ್ ಆನ್ಸರ್ ಅಂತ ಹೇಳ್ತಿದ್ದಾರೆ? ಎಲ್ಲರೂ ಕೂಡ ಹೇಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಯು ಆರ್ ಆಲ್ ಕರೆಕ್ಟ್. ಇನ್ ಸೌಂಡ್ ದೇ ಆರ್ ಸಿಮಿಲರ್ ಇನ್ ಸೌಂಡ್. ಸೌಂಡಲ್ಲಿ ಸಿಮಿಲರ್ ಇರುತ್ತೆ, ಬಟ್ ಡೈವರ್ಸ್ ಅಂದರೆ ಡಿಫ್ರೆಂಟ್ ಇನ್ ಮೀನಿಂಗ್. ಮೀನಿಂಗಲ್ಲಿ ಡಿಫ್ರೆಂಟ್ ಇರುತ್ತೆ, ರೈಟಾ? ಮೀನಿಂಗ್ ಡಿಫ್ರೆಂಟ್, ಅದರ ಸೌಂಡ್ ಸಿಮಿಲರ್. Which of the following words show oxymoron? Oxymoron ಯಾವ ತೋರಿಸುತ್ತೆ? Sweet pain, chatter, rivers of blood, o death. ಯಾವ್ದು ಬರುತ್ತೆ? Question number 8 on your screen. I think you can see it better. Oh, right. Answer. ಇಲ್ಲಿ ಯಾವುದು ನಂಬರ್ ಯಾರು ಆನ್ಸರ್ ಮಾಡ್ತಾ ಇಲ್ಲ. Nobody is answering. Why? Oh. ಹಾಗೆ ವಿಡಿಯೋನ ಲೈಕ್ ಮಾಡೋ ಸಂಖ್ಯೆನೂ ತುಂಬ ಕಡಿಮೆ ಇದೆ. ಪ್ಲೀಸ್ ಡೂ ಲೈಕ್. ನಾನು ಪ್ರತಿದಿನ ಹೇಳಬೇಕೇನೋ. I have to tell you that you have to like the video. The right answer is sweet pain. Sweet and pain both are opposite ideas. ಎರಡು ಕೂಡ opposite ideas ಇದೆ, and we are combining them. ಹಾಗೇನೆ 2 more questions and then we go for explanation. Which figure of speech are employed in this line? Oh, wild west wind, though breathe of autumn's being ಅಂತ ಇದೆ. Personification, oxymoron, apostrophe and metaphor. ಯಾವುದಿದೆ ಈ ಲೈನ್ಸ್? ವಿಚ್ ಆರ್ ದೀಸ್ ಲೈನ್ಸ್? ಓಕೆ, ಕ್ವಶನ್ ನಂಬರ್ 9th. ಎಸ್, ದ ರೈಟ್ ಆನ್ಸರ್. ನಂಬರ್ ಆಗ್ತಾ ಇಲ್ಲ, ಬಹಳ ಜನ ಸುಮ್ಮನೆ ಆನ್ಸರ್ ಮಾಡ್ತಾರೆ. ಯು ಆರ್ ಆನ್ಸರಿಂಗ್, ಟ್ರೈಂಗ್ ಟು ಆನ್ಸರ್. ದ ರೈಟ್ ಆನ್ಸರ್, personification. Here
Here the poet, the speaker is addressing the non-living thing. Oh, wild west wind. He is addressing to wild west wind. Though breathe of autumn's being. He is addressing the wild west wind like an human being. When you address a human being, he is addressing in the similar tone. ಅವನು ಇಲ್ಲಿ ಏನ್ ಮಾಡ್ತಾನೆ, ವೈಲ್ಡ್ ವೆಸ್ಟ್ ವಿಂಡ್ ಅನ್ನ मनुष्य रीतिಯಲ್ಲಿ आदमी के बाती वो क्या कर रहा है, एड्रेस कर रहा है, उसे बातें कर रहा है. वो वेस्ट विंड जो है वो इनएनिमेट आइटम है, उसे डायरेक्टली एड्रेस कर रहा है. इसलिए आप बोल सकते हैं हाँ. यस शिल्पा मैडम, बोथ आर सिमिलर. ओके, दैट इज द आंसर. पीबी शेल्ली, राइट. In the following statement, which figure of speech are used? Is honor rooted in dishonor stood, and faithful, unfaithful kept him falsely true. What are these beautiful lines? In the following statement, you have to find out the figure of speech. His honor rooted in his dishonor stood, and faithful, unfaithful kept him falsely true ಅಂತ ಇದೆ. 10th ಕ್ವಶನ್. ವೆರಿ ಸಿಂಪಲ್ ಇದೆ, ವೆರಿ ಸಿಂಪಲ್ ಇದೆ. ಓ, ದ ರೈಟ್ ಆನ್ಸರ್ ಬೋತ್ ಸಿಮಿಲರ್ ಮಾ, ಎರಡು ಸಿಮಿಲರ್ ಇದೆ. ಪ್ಯಾರಾಡಾಕ್ಸ್ ಅಂಡ್ ಆಕ್ಸಿಮೋರಾನ್ ಆರ್ ಸಿಮಿಲರ್, ನೋ ಪ್ರಾಬ್ಲಮ್ ಅಟ್ ಆಲ್. Both are similar. Why are you getting confused unnecessary? Again, when there is exam is not around the corner. Oxymoron, the right answer. Nodi. Honor and dishonor, faithful, unfaithful, falsely, true. These are the opposite ideas which are going, which are kind together to create a musical sense, create a opposite idea. Okay, ಹಾಗಾದ್ರೆ then we let's move on. 5 questions ಆಗಿದೆ, then we will move and learn. Figure of speech ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ we learnt about metaphor. Metaphor ಅಂತಂದ್ರೆ ಏನಾಗುತ್ತೆ, ಲೈಫ್ ಆಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ಡೈರೆಕ್ಟ್ ಇರುತ್ತೆ, ಕಂಪ್ಯಾರಿಸನ್ ಡೈರೆಕ್ಟ್. ಶಿ ಇಸ್ ಜಸ್ಟ್ ಅ ಲೇಟ್ ಬ್ಲೂಮರ್. ನೋಡಿ, ಹಿಸ್ ಹಾರ್ಟ್ ಆಫ್ ಸ್ಟೋನ್ surprised me. I smell success in his building. He is buried in a sea of paperwork. ಇಲ್ಲಿ ಏನಿದೆ, ಕಂಪ್ಯಾರಿಸನ್ ಸ್ಟ್ರೇಟ್ ಇದೆ. ಟೈಮ್ ಈಸ್ ಮನಿ. ನೋಡಿ ಎಷ್ಟು ಸ್ಟ್ರೇಟ್ ಇದೆ. ಟೈಮ್ ಈಸ್ ಮನಿ, ಮನಿ ಈಸ್ ಟೈಮ್. ನೋ ಮ್ಯಾನ್ ಈಸ್ ಎನ್ ಐಲ್ಯಾಂಡ್. ಎವ್ರಿಬಡಿ ವಾಂಟ್ಸ್ ಸಂಬಡಿ ಟು ಲವ್ ಹಿಮ್, adore him, appreciate him. Okay, that actor is a tall drink of water. A tall drink of, he is very tall ಅನ್ನಕ್ಕೆ ಅಂತಾರೆ. That actor is a tall of drink of. These are metaphors. ಇವೆಲ್ಲ ಮೆಟಫರ್ಸ್ ಇವೆ. You can be use them as age is a state of mind ಅಂತ ಹೇಳ್ತಾರೆ. What is his age? His age shows his state of mind. Okay. He is a fish out of water. He is a star in the sky. These are Rajashri teacher. What I am doing now? So I think this class is for paid group. Please give some classes on literature which government has introduced in new syllabus. What is this? This is also part of literature. Figure of speech are part of literature. ಆ್ಯಂಡ್ ಅಲ್ಲಿ ಕೊಟ್ಟಿರೋದ್ರೆ ಏನು ಕೊಟ್ಟಿದ್ದಾರೆ, ನಥಿಂಗ್ ದೇ ಹ್ಯಾವ್ ಗಿವನ್. ಓನ್ಲಿ ನಿಮಗೆ ಕೆಲವೊಂದು ಜಲಕ್ ದಿಕ್ಲಾಜ ನನಗೆ ಸ್ವಲ್ಪ ಕೊಟ್ಟಿದ್ದಾರೆ. ಬಟ್ ಲಿಟ್ರೇಚರ್, ರಿಯಲ್ ಲಿಟ್ರೇಚರ್ ಇಸ್ ವೆರಿ ಹ್ಯೂಸ್, ವೆರಿ ಹ್ಯೂಸ್. ಐ ಆಮ್ ಟು ಡಿಸ್ಕಸ್ ಸಮ್ ಆಫ್ ದೆಮ್. ಕೆಲವನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಐ ಆಮ್ ಡೂಯಿಂಗ್ ದಟ್ ಸೇಮ್ ಥಿಂಗ್ ಹಿಯರ್. ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲಿಟ್ರೇಚರ್. ಹಾಗೆಯೇ ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ euphemism. Euphemism is a figure of speech that refers to a
figurative language designed to replace words or phrases that would otherwise be considered harsh or impolite or unpleasant. When you don't want to say harsh or impolite and unpleasant words, when you are not in a mood, when you are not in a mindset to say the things which hurt people's sentiments, which people consider impolite, unpleasant, what you do, you use them in another way. Using other words, you want to cover them up. For example, see here. Last night, Joe's grandfather passed away. Instead of saying died, we say passed away. She was starting to feel over the hill. Means when somebody is on the hill, he is old. Young adults are curious about the birds and bees. Usually birds and bees refers to sex. I need powder my nose means you need to go to bathroom. Our company has decided to let you go. ನೋಡಿ ನಮ್ಮ ಕಂಪನಿನ ಫೈರ್ ಮಾಡಿದೆ, ರಿಮೂವ್ಡ್ ಫ್ರಮ್ ಯು ಫ್ರಮ್ ದ ಪೋಸ್ಟ್ ಅನ್ನೋ ಬದಲು ಏನು ಮಾಡ್ತಾ ಇದೆ, ಅವರ್ ಕಂಪನಿ ಹ್ಯಾಸ್ ಡಿಸೈಡೆಡ್ ಟು ಲೆಟ್ ಯು ಗೋ. ಯು ಗೋ ಆನ್ ಯುವರ್ ಓನ್ ವೇ ಮೀನ್ಸ್ ಯು ಆರ್ ಫೈರ್ಡ್, ರಿಮೂವ್ಡ್ ಫ್ರಮ್ ದ ಜಾಬ್. ಓಕೆ, ಹಾಗೇನೆ ಹಿಯರ್ ಇಸ್ ಎ ಕ್ವಶನ್. ಏನಿದೆ? ಅಥಾರಿಟಿ ಫರ್ಗೆಟ್ಸ್ ಅ ಡೈಯಿಂಗ್ ಕಿಂಗ್ ಅಂತ ಇದೆ. ಹಾಗಾದ್ರೆ ಈ ಕ್ವಶನ್ ಏನು ಬರುತ್ತೆ? ಅಥಾರಿಟಿ ಫರ್ಗೆಟ್ಸ್ ಅ ಡೈಯಿಂಗ್ ಕಿಂಗ್. ಪರ್ಸಾನಿಫಿಕೇಶನ್, ಅಪಾಸ್ಟ್ರೋಫ್, ಹೈಪರ್ಬೋಲ್, ಮೆಟಾಫರ್, ಯಾವ್ದು ಆನ್ಸರ್ ಆಗುತ್ತೆ? ರೈಟ್ ಆನ್ಸರ್ ಮಾಡಿ. ಏನಿಲ್ಲಪ್ಪ, ಸ್ಲೋಲಿ ಹೇಳ್ತಾ ಕುತ್ಕೊಂಡಾದ್ರೆ 2 ಗಂಟೆ ಪಿಕ್ಚರ್ ಆಯ್ತದೆ. Authority forgets a dying king. Answer ಮಾಡಿ. Come on, answer this one. This is a new question on the go. Okay, the right answer ಯಾವ್ದಿರ್ಬೋದು? It seems to be personification. ಇದು personification ಅಂತ ಅನಿಸುತ್ತೆ. Authority forgets a dying king. Authority has no life. Authority life ಇರುತ್ತೆ? No. Okay, how can it forget someone? Authority has no life, then how can it forget someone, especially a dying king? So it is personification. Let's see that. Let's learn about personification. Nodi, those things are covered earlier. First video dalli cover agittu. That's why I am not going in detail ಆಗಿ ಹೋಗ್ತಾ ಇಲ್ಲ, because there are too many things to cover. ಇನ್ನು 50% cover up ಮಾಡೋದಿದೆ. Those are the items which we discussed in our previous class on figures of speech. ಮೇಲೆ ಕವರ್ ಮಾಡಿದ್ದೆ. That's why I am rushing. ಯಾಕಂದ್ರೆ ಆಲ್ರೆಡಿ ಯು ನ್ಯೂ ದಟ್, ಈಗೆಲ್ಲ ಗೊತ್ತಿದೆ, ಹಾಗಾಗಿ ಐ ಆಮ್ ರಶಿಂಗ್. My alarm yelled at me this morning. Is anybody's alarm yell at us? No, but we are giving. ನೋಡಿ ಹೇಗೆ ಹೇಳ್ತಾ ಇದೀವಿ. ಮೈ ಅಲಾರಾಮ್ yelled at me this morning. I like onions, but they don't like me. Okay, onions like anybody? No, they don't like anybody. Especially I don't like onions. Onions may love somebody, but not sure. We are giving life to some kind of, we are treating onions like human beings. That's a personification. The sign on the door insulted my intelligence. The simple sign on the door can insult somebody? No. My phone is not cooperating with me today. Nodi. Wife usually some days she doesn't cooperate with anybody, especially with her husband. Then how can this phone cooperate with somebody? That bus is driving too fast.
driver is driving fast, but that bus is driving too fast ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Personification ನೋಡಿ, my computer works very hard. We have to work hard with our computers, but here the computer is given a treatment like human beings. However, the mail is running unusually slow this work. ನೋಡಿ, the mail is running usually slow ಅಂತ ಹೇಳ್ತಾರೆ. I wanted to get money but ATM died. ಹೇಳ್ತೀವಲ್ವಾ? This article says that spinach is good for you. This article never says anything. We have to read it out. Unfortunately, when he stepped on the Lego, her foot cried. The sunflowers hung their heads. Sunflowers never hung their heads. That door jumped in my way. Okay. The opportunity locked your door. The school bell called us from outside. In addition, the storm trampled down. These are the examples. I can get my calendar to work for me. ಹಾಗಾದ್ರೆ ಹೇಳ್ಬೋದು, personification is a figure of speech that attributes human characteristics to something that is not human. Human characteristics na ನಾವು ಏನು ಮಾಡ್ತೀವಿ? We attribute to something which is not human in nature. I heard the wind whistling. The water danced across my window. My dog is telling me to start dinner. The moon is smiling at me. Her alarm hummed in the background. These are the examples. But explain ಮಾಡಿ anybody. There is nothing to explain. Okay, there is nothing to explain. Here we are giving a treatment, like we are treating the things like human beings. We treat human beings, right? That's it. ಮತ್ತೇನಿಲ್ಲ. Okay. ಈಗ let's get back into business. ನಮ್ಮ business ಕಡೆ ಹೋಗೋಣ. ಏನಿದೆ? Answering some of the questions. And you are all ready to go. First question on your screen. Which of the following sentences has figure of speech called apostrophe? Oh death, here is thy sting. The more haste, the less speed. Death lays his icy hands on kings ಅಂತ ಇದೆ. ಓಕೆ, ಇಲ್ಲಿ ಕೊಟ್ಟಿರೋ ಅಂತ ಆಪ್ಷನ್ಸ್ ಅಲ್ಲಿ ಯಾವುದು ರೈಟ್ ಆನ್ಸರ್ ಆಗುತ್ತೆ? Okay, the answer. I need your answers, my dear friends. I hope you are running your fingers. Really, right answer for this. Oh death, here is thy sting. Here, this is called apostrophe. Apostrophe andre no, I am going to tell you in detail. Detail agi ಹೇಳ್ತೀನಿ in this class only. Okay, with examples. And the use of the word with humor, satirical intention. The use of the word with humor, satirical intention, so that the meaning is directly opposite to what is said. What you try to say is different, and the words you use is different. Then these are your options. Come up with your answers. The right answer, it seems to be right answer. ಯಾವ್ದಿದೆ? Yes, irony. Irony. When you give a touch of humor and a touch of satirical intention, you mean something, you say something. You mean something, you say something. That is irony. Okay. Then, what is a literary
literary man or a writer of literary works termed as. What is a literary man or a writer of literary works termed as? Literature, lampoon, limerick, literature. Okay. The answer is the first one itself. Okay. Literature. Literature, ಅದೇ ಇದೆ limerick, a lampoon, literature ಇದೆಲ್ಲ these are different words altogether. Life is but a walking shadow. Life is but walking shadow is an example of metaphor, hyperbole, apostrophe and simile. ನೋಡಿ ಲೈಫನ್ನ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ, ವಾಕಿಂಗ್ ಶಾಡೋ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹಿಟ್ ಮಾಡ್ತಾ ಇದ್ದಾರೆ, ಹಿಟ್ ಸಂಬಡಿ ವೇರ್ ಇಟ್ ಹರ್ಟ್ಸ್ ಅಂತ ಹೇಳ್ತಾರೆ. ಹಾಗೇನೆ ಲೈಫ್ ಈಸ್ ಬಟ್ ಅ ವಾಕಿಂಗ್ ಶಾಡೋ, ಹಿಯರ್ ಇಟ್ ಈಸ್ ಅ ಮೆಟಾಫರ್. ಇದು ಮೆಟಾಫರ್ ಇದೆ. ದ ಸ್ನೇಕ್ಸ್ ಆರ್ ಹಿಸ್ಸಿಂಗ್ and the bees are buzzing and wind is whistling, leaves are okay, like these lines go: onomatopoeia, apostrophe, personification, oxymoron. The answer is quite easy. ಇಲ್ಲಿ ನೋಡಿ, here this is the right answer for this onomatopoeia. ಏನಿದೆ onomatopoeia ಅಂದ್ರೆ, it works on the sounds like hissing, buzzing. Okay, then ಈ ಸೌಂಡ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸ್ನೇಕ್ಸ್, ಲೀವ್ಸ್ ಆರ್ ರಸ್ಲಿಂಗ್ ಅಂತ ಹೇಳ್ತೀವಿ, ಬೀಸ್ ಆರ್ ಬಸ್ಸಿಂಗ್. ಈ ರೀತಿ ಸೌಂಡ್ಸ್ ಮೇಲೆ ವರ್ಕ್ ಮಾಡೋ ಅಂತ ಒಂದು ಫಿಗರ್ ಆಫ್ ಸ್ಪೀಚ್ ಇದೆ, ರೈಟಾ? ಆ್ಯಂಡ್ ಈಗ ಲೆಟ್ಸ್ ಗೆಟ್ ಇನ್ ಟು ಬಿಸ್ನೆಸ್. ಮತ್ತೆ ಮುಂದೆ ಹೋಗೋಣ. ಓಕೆ, ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಟೇಕ್, ಐ ಥಿಂಕ್ ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ಕ್ಲಾಸ್. ಸಿನಡಾಕಿ ಅಂತ, ದಿಸ್ ಇಸ್ ಅ ಫಿಗರ್ ಆಫ್ ಸ್ಪೀಚ್. ಸಿನಡಾಕಿ ಏನಿದು ಹೀಗಂದ್ರೆ ಏನು? ವೇರಿಂಗ್ ಹೀಲ್ಸ್ ಸಿಗ್ನಿಫೈಸ್ ಹೈ ಹೀಲ್ಡ್ ಶೂಸ್. ವೇರಿಂಗ್ ಹೀಲ್ಸ್ ಅಂದ್ರೆ ಏನರ್ಥ? ಸಿಗ್ನಿಫೈಸ್ ಹೈ ಹೀಲ್ಡ್ ಶೂಸ್. ಹೈ ಹೀಲ್ಡ್ ಶೂಸ್ ಅಂತ ಹೇಳೋ ಬದಲಿ ವೇರಿಂಗ್ ಹೀಲ್ಸ್ ಅಂತಾರೆ. ಗ್ರೀನ್ ಥಮ್ ಅಂತಂದ್ರೆ ಅ ಪರ್ಸನ್. ಅ ಗ್ರೀನ್ ಸಿಗ್ನಿಫೈಸ್ ಅ ಪರ್ಸನ್ ಹೂ ಇಸ್ ಗುಡ್ ಅಟ್ ಗಾರ್ಡನಿಂಗ್. ಹಿ ಹ್ಯಾಸ್ ಅ ಗ್ರೀನ್ ಥಮ್ ಅಂತಂದ್ರೆ ಹಿ ಇಸ್ ಗುಡ್ ಅಟ್ ಗಾರ್ಡನಿಂಗ್. ಪೆಂಟಗಾನ್ ಅಂತೀವಿ. ದ US ಮಿಲಿಟರಿ ಪರ್ಸನಲ್ಸ್ ಏನಂತ ಕರಿತೀವಿ? ಪೆಂಟಗಾನ್ ಅಂತೀವಿ. ಇಂಗ್ಲೆಂಡ್, ದ ಗ್ರೇಟ್ ಬ್ರಿಟನ್. ಬೂಟ್ಸ್ ಆನ್ ದ ಗ್ರೌಂಡ್ ಅಂದ್ರೆ ಸಿಗ್ನಿಫೈಸ್ ಸೋಲ್ಜರ್ಸ್ ಆರ್ ಕಮಿಂಗ್ ಅಂತ ಹೇಳೋ ಬದಲಿ ದ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಪೇಪರ್ ಆರ್ ಪ್ಲಾಸ್ಟಿಕ್ ಅಂತಂದ್ರೆ ಶಾಪಿಂಗ್ ಬ್ಯಾಗ್ ಅಂತ, ಮತ್ತೇನಿಲ್ಲ, ಪೇಪರ್ ಅಥವಾ ಪ್ಲಾಸ್ಟಿಕ್. ಸ್ಟಾರ್ಸ್ ಅಂಡ್ ಸ್ಟ್ರೈಪ್ಸ್ ಅಂತಂದ್ರೆ ಇಟ್ ಶೋಸ್ US ಫ್ಲಾಗ್. ಫ್ಲಾಗ್ ಅಲ್ಲಿ US ಫ್ಲಾಗ್ ಅಲ್ಲಿ ಏನಿರುತ್ತೆ? ಸ್ಟಾರ್ಸ್ ಮತ್ತೆ ಸ್ಟ್ರೈಪ್ಸೇ ಇರುತ್ತೆ. ಸೂಟ್ಸ್ ಅಂತಂದ್ರೆ ಈಸ್ ಹ್ಯಾವಿಂಗ್ ಎ ಸೂಟ್ ಅಥವಾ ಹೀಸ್ ಇನ್ ಸೂಟ್ ಅಂತ ಹೇಳ್ತಂದ್ರೆ ಹೀಸ್ ಡೂಯಿಂಗ್ ಬಿಸ್ನೆಸ್ ಅಂತ, ಮತ್ತೇನಿಲ್ಲ. ವೀಲ್ಸ್ ಸಿಗ್ನಿಫೈನ್ಸ್ ಅ ವೆಹಿಕಲ್. ಪರ್ಲಿ ಗೇಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಹೆವನ್ ಅಂತ, ಮತ್ತೇನಿಲ್ಲ. ಬಿಹೈಂಡ್ ಬಾರ್ಸ್ ಅಂದ್ರೆ ಹೀಸ್ ಇನ್ ಜೈಲ್ ಅನ್ನಕ್ಕೆ ಹೀಸ್ ಬಿಹೈಂಡ್ ಬಾರ್ಸ್ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ಥ್ರೆಡ್ಸ್ ಅಂದ್ರೆ ಕ್ಲೋದಿಂಗ್ ಅಂತ.
ಟಿಕಲ್ ದ ಐವರೀಸ್ ಅಂತಂದ್ರೆ ಸಿಗ್ನಿಫೈಸ್ ಪ್ಲೇಯಿಂಗ್ ಅ ಪಿಯಾನೋ ಅಂತ ಅರ್ಥ ಮತ್ತೆಲ್ಲ. ಟ್ವಿಂಕಲ್ ಟೋಸ್ ಅಂತಂದ್ರೆ ಶೀಸ್ ಅ ಡ್ಯಾನ್ಸರ್ ಅಂತ. ಶೀಸ್ ಅ ಟ್ವಿಂಕಲ್ಡ್ ಶಿ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ನೋಡಿ ಆಯ್ತಾ ಇದು, ಜಸ್ಟ್ ಸೆಕೆಂಡ್. ಓಕೆ ಎನಿವೆ ಇದೇನಾಗುತ್ತೆ, ಫಿಗರ್ ಆಫ್ ಸ್ಪೀಚ್. ಸಿಂಟಾಕ್ ಇಸ್ ಅ ಫಿಗರ್ ಆಫ್ ಸ್ಪೀಚ್ which is used to signify the whole or vice versa. ಅಂದ್ರೆ ಏನು ಗೊತ್ತಾ, ಸಿನೆಕ್ಡಾಕೆ ಅಂತ ಇದನ್ನು ಕರೀತಾರೆ. ಆ ಲಿಟರರಿ ಡಿವೈಸ್ ವಿಚ್ ಅಲೋಸ್ ಸ್ಮಾಲರ್ ಕಾಂಪೊನೆಂಟ್ ಆಫ್ ಸಮಥಿಂಗ್ ಟು ಸ್ಟ್ಯಾಂಡ್ ಇನ್ ಫಾರ್ ದ ಲಾರ್ಜರ್ ಕಾಂಪೊನೆಂಟ್. ಒಂದು ಲಾರ್ಜರ್ ಕಾಂಪೊನೆಂಟ್ಗೋಸ್ಕರ ಈ ಸ್ಮಾಲರ್ ಕಾಂಪೊನೆಂಟ್ ಏನಿರುತ್ತೆ ಸ್ಟ್ಯಾಂಡ್ ಔಟ್ ಆಗುತ್ತೆ. ಇವನ್ನ ನಾವು ಏನಂತ ಕರಿತೀವಿ, ಇವುಗಳನ್ನು ನಾವು ಸಿಂಡಾಕಿ ಅಂತ ಕರಿತೀವಿ. ಸಿಂಡಾಕಿ ಅಂದ್ರೆ ಬಿಗ್ಗರ್ ಕಾಂಪೊನೆಂಟ್ಸ್. ಏನ್ ಸರ್ ಹಿಂಗಂದ್ರೆ ಬಿಗ್ಗರ್ ಕಾಂಪೊನೆಂಟ್ಸ್ ಅಂದ್ರೆ ಏನು, ಇಲ್ಲಿ ಒಂದು US ಫ್ಲಾಗ್ ಬಿಗ್ಗೆಸ್ಟ್ ಥಿಂಗ್, ಅದರಲ್ಲಿ ಬರುವಂತ ಸ್ಟಾರ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಇದಕ್ಕೆ ಟು ಸಿಗ್ನಿಫೈ US ಫ್ಲಾಗ್ ಅಂತ ಹೇಳೋದಕ್ಕೆ ನಾವು ಅದನ್ನ ಸಿಗ್ನಿಫೈ ಮಾಡ್ತಾ ಇದೀವಿ. ನೋಡಿ, ಬೂಟ್ಸ್, ಸೋಲ್ಜರ್ಸ್ ದೇ ಡೋಂಟ್ ಓನ್ಲಿ ವೇರ್ ಬೂಟ್ಸ್ ಬಟ್ ದೇ ವೇರ್ ಶೂಸ್, ಸಾಕ್ಸ್, ಗನ್ಸ್ ತಗೊಳ್ತಾರೆ, ದೇ ವೇರ್ ಹ್ಯಾಟ್, ದೇ ವೇರ್ ಯೂನಿಫಾರ್ಮ್ಸ್. ಬಟ್ we only use boots to signify that they are soldiers ಅಂತ ಹೇಳೋದಕ್ಕೆ. ಇಂಗ್ಲೆಂಡ್, ಗ್ರೇಟ್ ಬ್ರಿಟನ್ ಅಲ್ಲಿ ಐರ್ಲೆಂಡ್ ಬರುತ್ತೆ, ಐರ್ಲೆಂಡ್, ಇಂಗ್ಲೆಂಡ್ ಅಂಡ್ ಲಂಡನ್ ಬರುತ್ತೆ. ಆದ್ರೆ ಇಂಗ್ಲೆಂಡ್ ಅನ್ನೋದ್ರ ಮೂಲಕ ವಿ ಕವರ್ ಅಪ್ ಆಲ್ ದೋಸ್ ಥಿಂಗ್ಸ್. ಪೆಂಟಗನ್ ಅಂತ ಹೇಳ್ತೀವಿ, US ಮಿಲಿಟರಿ ಸಿಗ್ನಿಫೈ ಮಾಡೋಕ್ಕೆ ವಿ ಯೂಸ್ ಪೆಂಟಗನ್. ಅಂದ್ರೆ ವಿ ಯೂಸ್ ಸ್ಮಾಲ್ ಥಿಂಗ್ಸ್. ಐ ನೋ ದಟ್ಸ್ ನಾಟ್ ವಿಸಿಬಲ್, ಅದು ವಿಸಿಬಲ್ ಇರಲಿಲ್ಲ. ವಿ ಕಾಂಟ್ ಡೂ ಇನ್ ದ ಮಿಡಲ್ ಆಫ್ ದ ಕ್ಲಾಸ್ ಅಲ್ಲಿ ಅದನ್ನ ಏನೋ ಮಾಡೋದಕ್ಕೆ ಬರಲ್ಲ. ಓಕೆ ನೋಡಿ, ಎಷ್ಟು ಬೇಗ ಕಾಣಿಸ್ತಿಲ್ಲ. ನಾನು ಕಿವಿಯಾರ ಕೇಳಿಸ್ತದ ಇಲ್ಲಪ್ಪ, ಬೇಗ ಹೇಳ್ಬಿಡ್ತಾರೆ ಕಾಣಿಸ್ತಿಲ್ಲ. ನಮ್ಮ ಜನ ಹೆಂಗಂತಂದ್ರೆ, ನಾನು ಒಂದು ದಿನ ಪೂರ್ತಿ ಕ್ಲಾಸ್ ಹೇಳಿರ್ಲಿ, ಅದ್ರ ಒಂದು ಸಣ್ಣ ತಪ್ಪಿದ್ದ ಅಂದ್ರೆ ಟೈಪ್ ಮಾಡಿ 99 ಸರಿ ಇರೋದು ಬೇಕಾಗಿಲ್ಲ, ಒಂದು ತಪ್ಪಿರೋದು ಬೇಕು. ಇಷ್ಟ ಮಟ್ಟ ಎಲ್ಲ ಕಾಣಂಗಿದೆ, ಒಂದು ಕಂಡಿಲ್ಲ ಅಂದ್ರೆ ನೋಡ್ರಿ ಹೆಂಗ ಬರ್ತದೆ. ಈಗ ಮೆಸೇಜಲ್ಲಿ ಬರ್ತಾ ಇರುತ್ತೆ, ಕಾಣಿಸ್ತಿಲ್ಲ. ಓಕೆ, ಮುಂದೋಗೋಣ. ಹಾಗೆ ಅಲ್ಟ್ರೇಷನ್ ಅಂತ ಇಲ್ಲೇನ್ ಮಾಡ್ತಾರೆ, ಅಲ್ಟ್ರೇಷನ್ ಅಲ್ಲಿ ಇದು ಕಾಣಿಸ್ತಾ ಇಲ್ಲ. ಅಲ್ಟ್ರೇಷನ್ ಅಲ್ಲಿ ರಿಪಿಟೇಷನ್ ಆಫ್ 2 or more ವರ್ಡ್ಸ್ ನಿಯರ್ ಬೈ. ಇನಿಷಿಯಲ್ ಕಾನ್ಸೋನೆಂಟ್ ಸೌಂಡ್ಸ್ ಏನಾಗುತ್ತೆ ಅಲಿಟ್ರೇಷನ್ ಅಲ್ಲಿ ಇದಾಗತ್ತೆ. ಏನ್ ಸರ್ ಅಲಿಟ್ರೇಷನ್ ಅಂದ್ರೆ ಕೆಲವು ಇನಿಷಿಯಲ್ ಸೌಂಡ್ಸ್ ರಿಪೀಟ್ ಆಗುತ್ತೆ. ನೋಡಿ, ಬಿಗ್ ಬಿಸ್ನೆಸ್ ಅಂತ ಇಲ್ಲಿ ಬಾ ಸೌಂಡ್ ರಿಪೀಟ್ ಆಗಿದೆ. ಕಿಸ್ಸಿಂಗ್ ಕಸಿನ್ಸ್ ಅಂತೀವಿ, ಕಾ ಸೌಂಡ್ ರಿಪೀಟ್ ಆಗಿದೆ. ಓಕೆ, ನೋ ನಾನ್ ಸೆನ್ಸ್ ಅಂತೀವಿ, ನಾನಾ ಸೌಂಡ್ ಆಗ್ತದೆ. ಟಫ್ ಟಾಕ್, ಕ್ವಿಕ್ ಕ್ವಶನ್, ಸೌಂಡ್ ರಿಪೀಟ್ ಆಗ್ತದೆ. ಅಲಿಟ್ರೇಷನ್ ಏನಾಗುತ್ತೆ, ಸೌಂಡ್ ಅದರಲ್ಲಿ ಕಾನ್ಸನೆಂಟ್ ಸೌಂಡ್ ರಿಪೀಟ್ ಆಗುತ್ತೆ. ಪಿಕ್ಚರ್ ಪರ್ಫೆಕ್ಟ್, ಹೈ ಹೆವನ್, ಓಕೆ. ಹಾಗೇನೆ ಅಲಿಟ್ರೇಷನ್ ಎಕ್ಸಾಂಪಲ್ ಹೇಳ್ಬೇಕು ಲೈನ್ಸ್ ಅಲ್ಲಿ ಅಂತಂದ್ರೆ, ಐ ವಾಸ್ ಸ್ಕೇರ್ಡ್ ಆಫ್ ಜಸ್ಟಿನ್ಸ್ ಜೋಕ್ಸ್ ಈಸ್ ನಾಟ್ ಫನ್ನಿ ಅಂಡ್ ಲವ್ಸ್ ಟು ಪ್ರ್ಯಾಂಕ್. Ida brought fancy flowers to Molly's birthday party. Fancy flowers. When things go bad, don't stop, but be bold and go forward. One step at a time. Illi baba sound repeat agide. Okay, yeah sound. Bad, but, bold. Okay. I feel like making melodies in my heart. Do dare to redefine your life with style ಅಂತ ಇದೆ. ಹಾಗೇನೆ ಅನೋಮಟಪಿಗೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಏನ್ ಮಾಡುತ್ತೆ, ಇಟ್ ಕ್ರಿಯೇಟ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಎಂತ ಸೌಂಡ್ ಅಂತಂದ್ರೆ ಒಂದು ರೀತಿ ಮಿಮಿಕ್ರಿ ಮಾಡ್ದಂಗೆ. ಬಜ್ಜಿಂಗ್ ಆಫ್ ದ ಬೀ ಫ್ಲೂ ಅವೇ, ಬಜ್ಜಿಂಗ್ ಬೀ. ನೋಡಿ, the sack fell into the river with a splash. Sound ಇದೆ, ಸೌಂಡ್ ಸ್ಪ್ಲಾಶ್.
The books fell on the table with a loud thump. ಈ ಲೌಡ್ ಥಂಪ್, ಸ್ಪ್ಲಾಶ್, ಆಮೇಲೆ ಬಸ್ಸಿಂಗ್, ಈ ಸೌಂಡ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಈ ಸೌಂಡ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅವನ್ನ ನಾವು ಅನೋಮೆಟೋಪಿಯಾ ಅಂತ ಕರಿತೀವಿ. He looked at the roaring. The rustling leaves kept me awake. Rustling. Sentence ಅಲ್ಲಿ ಹೇಳ್ಬೇಕಾದ್ರೆ when cats are crying meow meow, it means they are hungry. As soon as the mother heard the bell sing ding dong, she excitedly ran to open the door. When he fell down, there is a whoosh. He caused a big splash in the water, which caused the other swimmers to get up. ಹಿಂಗೆ ಸೌಂಡ್ಸ್ ಬರುತ್ತಪ್ಪ. ಇದು ಮೆಲೋ, ಒಂದು ರೀತಿ ನಿಮಗೆ ಒಂದು ಮಿಮಿಕ್ರಿ ಮಾಡೋದಕ್ಕೆ ಬಳಸ್ತಾರಲ್ಲ, ಅಂಥವುಗಳಲ್ಲಿ ಇವುಗಳನ್ನ ಬಳಸ್ತಾರೆ. ಇದನ್ನೇ ಅನೋಮೆಟೋಪಿಯಾ ಅಂತ ಕರೀತಾರೆ. ಗೊತ್ತಾಯ್ತಲ್ಲ, ಅನೋಮೆಟೋಪಿಯಾ ಅಂತ ನಾವು ಕರಿತೀವಿ. ಹಾಗೆ ಎಫ್ಯೂಮಿಸಮ್, ಇದು ಯಾಕೆ ಮಿಸ್ ಆಯಿತು, ನನ್ನ ಜೀವ ತಿನ್ನಕ್ಕೆ ಗೊತ್ತಿಲ್ಲ, ಇವಾಗ ಗ್ಯಾರಂಟಿ ಜೀವ ತಿನ್ನುತ್ತೆ. ನನ್ನ ಮಾತನ್ನು ಕೇಳಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ ನೋಡಿ, ಕಾಣಲ್ಲ, ನಾನೇ ಹೇಳ್ತೀನಿ, ತಲೆಗಿಸ್ಕೊಂಬಿಡಿ. ಇದಾಗಲೇ ಮಿಸ್ ಆಗೋಗಿದೆ, ಅಂದರೆ ಮಿಸ್ಫೈರ್ ಆಗಿದೆ. ನಾವು ಇಟ್ಕೊಂಡು ಎಳ್ದಾಡಿದ್ರೆ ಉಪಯೋಗಿಲ್ಲ, ನಾನು ಹೇಳ್ಬಿಡ್ತೀನಿ. ಓಕೆ, ಎಫ್ಯೂಮಿಸಮ್ ಅಂತಂದ್ರೇನು? ಇದೊಂದು ಫಿಗರ್ ಆಫ್ ಸ್ಪೀಚ್ ಇದೆ. ಯೂಸ್ ಟು ರೀಪ್ಲೇಸ್ ಅ ವರ್ಡ್ ಆರ್ ಅ ಫ್ರೇಸ್ ದಟ್ ಈಸ್ ರಿಲೇಟೆಡ್ ಟು ಕಾನ್ಸೆಪ್ಟ್ ದಟ್ ಮೈಟ್ ಮೇಕ್ ಅದರ್ಸ್ ಅನ್ಕಂಫರ್ಟೇಬಲ್. ಎಫ್ಯೂಮಿಸಮ್ ಅಂತಂದರೆ ಒಂದು ರೀಪ್ಲೇಸ್ ಮಾಡುತ್ತೆ. ಯಾವುದನ್ನು ರೀಪ್ಲೇಸ್ ಮಾಡುತ್ತೆ? ಅನ್ಕಂಫರ್ಟೇಬಲ್ ಇರುವಂಥ ಐಟಮ್ಗಳನ್ನು, ಆಹಾರ ಇದ್ರ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಪ್ರೊಕ್ಲಿಯನ್ ಥ್ರೋನ್ ಅಂತ, ಅಂದರೆ ಟಾಯ್ಲೆಟಿಗೆ ಪ್ರೊಕ್ಲಿಯನ್ ಥ್ರೋನ್ ಅಂತ ಕರಿತೀವಿ ನಾವು. ಹಾಗೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತಂದರೆ ಬೇರೆದಕ್ಕೆ ಹೇಳೋದಕ್ಕೋಸ್ಕರ ಬಳಸ್ತೀವಿ. ಪ್ರೀ ಓನ್ಡ್ ಅಂದರೆ ಸಮಥಿಂಗ್ ಯೂಸ್ಡ್ ಅಂತ. ಬನ್ ಇನ್ ದ ಓವನ್ ಅಂದರೆ ಪ್ರೆಗ್ನೆನ್ಸಿ ಅಂತ. ಬನ್ ಇನ್ ದ ಓವನ್. ನಂಬರ್ 1 ಅಂತಂದರೆ ಯು ಗೋ ಫಾರ್ ದಟ್. ನಂಬರ್ 2 ಅಂದರೆ ನಿಮ್ಗೆ ಗೊತ್ತಿದೆ. ರೋಲ್ ಇನ್ ದ ಹೇ ಅಂತ ಅಂದರೆ ಸಿ ಅ ಮ್ಯಾನ್ ಅಬೌಟ್ ಅ ಹಾರ್ಸ್ ಅಂತ ಅಂದರೆ ಗೊತ್ತಿದೆ ನಿಮಗೆ. ಸೀನಿಯರ್ ಅಂದರೆ ಓಲ್ಡ್. ಜೆಂಟಲ್ಮ್ಯಾನ್ಸ್ ಕ್ಲಬ್ ಅಂದರೆ ಸ್ಟ್ರಿಪ್ ಕ್ಲಬ್ ಅಂತ. ಇದೆಲ್ಲ ತುಂಬ ಇದೆ. ದೀಸ್ ಆರ್ ಥಿಂಗ್ಸ್ ಆರ್ ಏನಿದೆ ಅಂತಂದರೆ ಕೊಡಮ್ಮ ಅಂದರೆ ಏನೋ ಹೇಳಬೇಕಾಗಿರುತ್ತೆ, ಆದರೆ ತುಂಬ ಅನ್ಕಂಫರ್ಟೇಬಲ್ ಇರುತ್ತೆ. ಅನ್ಕಂಫರ್ಟೇಬಲ್ ಇರೋವಂಥ ಹೇಳೋ ಜಾಗದಲ್ಲಿ ನಾವೇನು ಮಾಡ್ತೀವಿ? ವಿ ಗೋ ವಿತ್ ದಿಸ್. ನಾವು ಇವ್ರ ಜೊತೆಗೆ ಹೋಗ್ಬಿಡ್ತೀವಿ, ಅಂದರೆ ಅದ್ರ ಬದಲು ಬೇರೆ ಪದಗಳನ್ನು ಬಳಸ್ತೀವಿ. ಇಕನಾಮಿಕಲಿ ಚಾಲೆಂಜ್ಡ್ ಅಂತೀವಿ, ಫಿಸಿಕಲಿ ಚಾಲೆಂಜ್ಡ್ ಅಂತೀವಿ. ಹ್ಯಾಂಡಿಕ್ಯಾಪ್ ಅಂತ ಬಳಸಬಾರ್ದು, ಫಿಸಿಕಲಿ ಚಾಲೆಂಜ್ಡ್ ಅನ್ಬೇಕು, ಎಕನಾಮಿಕಲಿ ಚಾಲೆಂಜ್ಡ್ ಅನ್ಬೇಕು. ಪುಟ್ ಟು ಸ್ಲೀಪ್ ಅಂತಂದ್ರೆ ಇಥುನೈಸ್. ಬಿಟ್ವೀನ್ ಜಾಬ್ಸ್ ಅಂದ್ರೆ ಹಿ ಲಾಸ್ಟ್ ಜಾಬ್ಸ್ ಅಂದ್ರೆ ಹೀಸ್ ಅನ್ಎಂಪ್ಲಾಯ್ಡ್ ಅನ್ನಕಂದ್ರೆ ಹೀಸ್ ಬಿಟ್ವೀನ್ ಜಾಬ್ಸ್ ಅಂತ ಹೇಳ್ಬೋದು. ಅಪ್ಚಕ್ ಅಂತಂದ್ರೆ ವಾಮಿಟ್ ಅಂತ. ಬಿಗ್ ಬೋಂಡ್ ತುಂಬಾ ಓವರ್ ವೇಟ್ ಅನ್ನೋ ಬದಲು ಬಿಗ್ ಬೋಂಡ್. ಬ್ಲೋಯಿಂಗ್ ಸ್ಮೋಕ್. ಸ್ಪ್ಲಿಟ್ ಡೈವರ್ಸ್ ಅನ್ನೋ ಬದಲು ದೇ ಆರ್ ಸ್ಪ್ಲಿಟ್ ಅಂತ ಹೇಳ್ತಾರೆ. ಶಿವಪೂಜಾರಿ ಇದು ಆಲ್ರೆಡಿ PDF ಅಲ್ಲಿ ಕನ್ವರ್ಟ್ ಮಾಡಿದ್ದೀನಿ. ಈಗ ಹೋಗಿ ಏನು ಮಾಡೋಕ್ಕೆ ಬರಲ್ಲ, ಮತ್ತೆ ನೀವು 5 ನಿಮಿಷ ನಿಲ್ಬೇಕಾಗತ್ತೆ. ಅದ್ರ ಬದಲು ನಾನು ಹೇಳ್ತಿದ್ದೀನಲ್ಲ, ಎಲ್ಲ ಹಿಂಗಾಗಿಲ್ಲ. ವೆಲ್ ಆಫ್ ಅಂತಂದ್ರೆ ರಿಚ್ ಅಂತ. ಇವೆಲ್ಲ ಗೊತ್ತಾಗಲ್ಲ, ಬೇಗ ಗೊತ್ತಾಗಲ್ಲ. ನೀವೆಲ್ಲ ಇವುಗಳ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ವರ್ಕ್. ಮುಂದೆ ಎಪಿಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಈಗ ಕ್ವಶನ್ಸ್ ನೋಡೋಣ. ಆ ಲೈ ಹ್ಯಾಸ್ ನೋ ಲೆಗ್ಸ್. ಈ ಏನಿದೆಪ್ಪ? I lie has no legs. Personification, metaphor, apostrophe, alliteration. ಏನಾಗ್ಬೋದು? I lie has no leg. ಅಂದ್ರೆ ಸುಳ್ಳಿ ಕಾಲುಗಳಿಲ್ಲ ಅಂತ ಹೇಳ್ತೀವಿ. ಓಕೆ, ಓಕೆ. ಅಲಿಟ್ರೇಷನ್ ಅಂತ ಬಹಳ ಜನ ಅಂತಾರೆ. ಯಾಕಂದ್ರೆ ಲಾ ಲ ಲಾ ಸೌಂಡ್ ಇದೆ ಅಂದ್ಕೊಂಡು ಪಾಪ ಅವ್ರೇನಂತಾರೆ, ಇದು ಅಲಿಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ ಅಲ್ವೇನ್ರಿ? ಹಾಗಲ್ಲ, ಇದು ಪರ್ಸಾನಿಫಿಕೇಶನ್ ಇದೆ. ಏನಿದೆ ಇದು? ದಿಸ್ ಈಸ್ ಪರ್ಸಾನಿಫಿಕೇಶನ್.
ಸುಳ್ಳಿಗೆ ಕಾಲಿಲ್ಲ. ನಾವು ನೇರವಾಗಿ ಸುಳ್ಳಿಗೆ ಏನಿಲ್ಲ, ಕಾಲುಗಳಿಲ್ಲ. ಇದು ಪರ್ಸಾನಿಫಿಕೇಶನ್ ಇದೆ. ಸುಳ್ಳನ್ನು ನಾವೇನು ಮಾಡ್ತಾ ಇದೀವಿ, ಅದಕ್ಕೆ ಕಾಲು ಹೆಂಗಿರುತ್ತೆ ರೀ? ಕಾಲಿರುತ್ತಾ? ಅದಕ್ಕೆ ಇರಲ್ಲ. ಮನುಷ್ಯರಿಗೆ ಕಾಲಿರ್ತವೆ, ಸುಳ್ಳು ಹೆಂಗೆ ಕಾಲಿರುತ್ತೆ? ಅಲ್ವಾ? ಓಕೆ, ಅದು ಪರ್ಸಾನಿಫಿಕೇಶನ್ ಇದೆ. ಹಾಗೇನೆ ಅನೋಮೆಟೋಪಿಯಾ ಅಂದ್ರೇನು? ಆವಾಗ ಈನಿಂಗ್ ಅಂದ್ರೇನು? ಅನೋಮೆಟೋಪಿಯಾ ಅಂದ್ರೆ ಆ ಆಪ್ಷನ್ಸ್ ಇದೆ, ನೋಡ್ಕೊಂಡು ಆನ್ಸರ್ ಮಾಡಬೇಕ. ನೋಡಿ, ದ ರೈಟ್ ಆನ್ಸರ್, echoing of the sense by the sound, shape, size and movement. ಉದಾಹರಣೆಗೆ ದ ಸ್ನೇಕ್ಸ್ ಹಿಸ್ ಅಂತ ಹೇಳ್ತೀವಿ. ಸ್ನೇಕ್ಸ್ ಹಿಸ್. ಹೀಗೆ ನಾವೇನು ಮಾಡ್ತೀವಿ ಅನಾಮಟೋಪಿಯಾದಲ್ಲಿ, ಅದರ ಅರ್ಥ ಅಂದರೆ ಎಕೋಯಿಂಗ್, ಅದು ಏನು ಸೌಂಡ್ಸ್ ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ ದುಂಬಿಗಳು ಬೀಸ್ ಬಜ್, ಬೀಸ್ ಬಜ್ ಅಂದರೆ ಅದು ಅವುಗಳ ಸೌಂಡನ್ನು, ಅವುಗಳ ಮೂಮೆಂಟನ್ನು, ಅವುಗಳ ಶೇಪನ್ನು ನಾವೇನು ಮಾಡ್ತೀವಿ, ಅದನ್ನು ಎಕೋ ಮಾಡ್ತೀವಿಲ್ಲ ಅಷ್ಟೇ, ಮತ್ತೇನಿಲ್ಲ. ನಥಿಂಗ್ ಇಸ್ ದೇರ್. ಹಾಗೆಯೇ ದ ಸಾಕ್ರೆಟಿಕ್ ಐರನಿ ಈಸ್ ರಿಟೆನ್ಷನ್ ಟು ignorance in the place of knowledge, admiration in place of contempt, affection in place of disgust, enthusiasm in place of disinterestedness. Socratic irony is retention to ಅಂತ ಇಲ್ಲಿದೆ. ಕ್ವಶನ್ ಟಫ್ ಇದೆ, ಬಟ್ ನೀವು ಹೆಂಗೆ ಆನ್ಸರ್ ಮಾಡ್ತೀರಾ? ಒಂದು ಕಾನ್ಸೆಪ್ಟ್ ಬರುತ್ತೆ ಸಾಕ್ರೆಟಿಕ್ ಐರನಿ ಅಂತ. ಸಾಕ್ರೆಟಿಕ್ ಐರನಿ ಅಂದರೆ ನಥಿಂಗ್ ದ್ಯಾನ್ ಇಗ್ನೋರೆನ್ಸ್ ಇನ್ ಪ್ಲೇಸ್ ಆಫ್ ನಾಲೇಜ್ ಅಂತ. ಇಗ್ನೋರೆನ್ಸ್ ಇನ್ ಪ್ಲೇಸ್ ಆಫ್ ನಾಲೇಜ್ ಅಂತ ಅಲ್ಲಿ ಕಾನ್ಸೆಪ್ಟಲ್ಲಿ ಬರುತ್ತೆ. ಮತ್ತೇನು ಭಾಳ ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಲವ್ ಈಸ್ ಬ್ಲೈಂಡ್ ಭಾಳ ಕೇಳ್ಬಿಟ್ಟಿದ್ದೀವಿ. ಲವ್ ಈಸ್ ಬ್ಲೈಂಡ್, ಲವ್ ಈಸ್ ಬ್ಲೈಂಡ್ ಅಂತ. ಹಾಗಾದರೆ ಅದು ಏನು ಫಿಗರ್ ಆಫ್ ಸ್ಪೀಚ್ ಬರುತ್ತೆ? ಹೌ ಹ್ಯಾಪಿ ಈಸ್ ಹಿ ಹಿಯರ್ ಅಂತ. ಇದು ಏನು ಬರುತ್ತೆ? ಇವೆರಡನ್ನು ಬೇಗ ಆನ್ಸರ್ ಮಾಡಿ ನೋಡೋಣ. 19 and 20. ಎ ಅಂತಾರೆ. ಲವ್ ಈಸ್ ಬ್ಲೈಂಡ್ ಪರ್ಸನಿಫಿಕೇಶನ್. ಓಕೆ, ಲವ್ ಈಸ್ ಬ್ಲೈಂಡ್. ಬ್ಲೈಂಡ್ ಲವ್ ಬ್ಲೈಂಡ್ ಆಗಿ ಸಾಧ್ಯನಾ? ಓಕೆ, ವೆರಿ ಗುಡ್, ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ಪರ್ಸನಿಫಿಕೇಶನ್. ಪರ್ಸನಿಫಿಕೇಶನ್ ಇದೆ. ಲವ್ ಈಸ್ ಬ್ಲೈಂಡ್ ಕರೆಕ್ಟ್ ಇದೆ. ಹೌ ಹ್ಯಾಪಿ ಈಸ್ ಹಿ ಹಿಯರ್? ಹಾ ಹಾ ಹಾ, ಹಾ 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 ಅಲ್ವಾ? ಅಲಿಟ್ರೇಷನ್. ಹಾಗೇನೆ ದ ವಿಶ್ ಈಸ್ ದ ಫಾದರ್ ಆಫ್ ದ ಥಾಟ್. ದ ವಿಶ್ ಈಸ್ ದ ಫಾದರ್ ಆಫ್ ದ ಥಾಟ್. ಇದು ಏನು ಬರುತ್ತೆ ಬೇಗ ಹೇಳಿ. ಹಾಗೆ ಬ್ರೇಕ್ ಆನ್ ಥೈ ಕೋಲ್ಡ್ ಗ್ರೇ ಸ್ಟೋನ್ ಓ ಸಿ.
ಬ್ರೇಕ್ ಬ್ರೇಕ್ ಆನ್ ಥೈ ಕೋಲ್ಡ್ ಗ್ರೇ ಸ್ಟೋನ್ಸ್ ಓ ಸೇ. ಇದಕ್ಕೆ ಆನ್ಸರ್ ಏನಿದೆ? ದ ವಿಶ್ ಇಸ್ ಅ ಫಾದರ್ ಆಫ್ ಥಾಟ್, ಪರ್ಸನಿಫಿಕೇಶನ್. ಹೌದಾ? ಇಲ್ಲಿ ವಿಶ್ನ ಒಬ್ಬ ಹ್ಯೂಮನ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಷ್ಟೇ. ಹಾಗೆ ಬ್ರೇಕ್ ಬ್ರೇಕ್ ಆನ್ ಥೈ ಕೋಲ್ಡ್ ಇದೇನಾಗುತ್ತೆ? ದಿಸ್ ಈಸ್ ಅಪಾಸ್ಟ್ರೋಪ್ ಆಗುತ್ತೆ. ಏನಾಗುತ್ತೆ? ಅಪಾಸ್ಟ್ರೋಪ್ ಆಗುತ್ತೆ. ಓಕೆ, ಈಗ ನಾವು ಮುಂದಿನ ಕಾನ್ಸೆಪ್ಟ್ ಕಡೆ ನಾವು ನೋಡೋಣ. ಎಪಿಗ್ರಾಮ್ ಅಂತ ಬರುತ್ತೆ. ಈ ಎಪಿಗ್ರಾಮ್ ಅಲ್ಲಿ ಏನಾಗುತ್ತೆ? ಇದೊಂದು ಮೆಮೊರೇಬಲ್, ಬ್ರೀಫ್, ಇಂಟ್ರೆಸ್ಟಿಂಗ್ ಅಂಡ್ ಸರ್ಪ್ರೈಸಿಂಗ್ ಸೆಟರಿಕಲ್ ಸ್ಟೇಟ್ಮೆಂಟ್. ಎಪಿಗ್ರಾಮ್ ಇದು ಗ್ರೀಕ್ ಆರಿಜಿನ್ ಅಂತ ಬಂದಿರೋದು. ಇನ್ಸ್ಕ್ರಿಪ್ಷನ್ ಆರ್ ಇನ್ಸ್ಕ್ರೈಬ್ ಅಂತ. ಯೂಶಲಿ ವೆನ್ ಸಂಬಡಿ ಡೈಸ್, ವೆನ್ ಸಂಬಡಿ ಅವನ ಡೆತ್ ಅಲ್ಲಿ, ಆನ್ ಹಿಸ್ ಡೆತ್ ಅವನ ಇದ್ರ ಮೇಲೆ ಬರಿತೀವಿ ಎಪಿಗ್ರಾಮ್ ಅನ್ನ. ಶಾರ್ಟ್ ಇರುತ್ತೆ, ಅದೇ ಅಲ್ಲೇ ಬರೆಯೋದಲ್ಲ, ಹಾಗೇನೆಲ್ಲ ಮೆಮೊರೇಬಲ್ ಇರೋಂಗೆ ಎಲ್ಲರೂ ಶಾರ್ಟ್ ಆಗಿರಬೇಕು, ತುಂಬ ಮೆಮೊರೇಬಲ್ ಇರಬೇಕು, ಇಂಟ್ರೆಸ್ಟಿಂಗ್ ಇರಬೇಕು, ತುಂಬ ಸೆಟರಿಕಲ್ ಇರಬೇಕು. ಅಂಥವುಗಳನ್ನು ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಮ್ಯಾನ್ ಕೈಂಡ್ ಮಸ್ಟ್ ಪುಟ್ ಆನ್ ಎಂಡ್ ಟು ವಾರ್, ಆರ್ ವಾರ್ ವಿಲ್ ಪುಟ್ ಆನ್ ಎಂಡ್ ಟು ಮ್ಯಾನ್ ಕೈಂಡ್ ಅಂತ. ಇಲ್ಲಿ ಆನ್ ಎಂಡ್ ಟು ಮ್ಯಾನ್ ಕೈಂಡ್ ಅಂದ್ರೆ ಸೆಟರಿಕಲ್ ಇದೆ, ಮೀನಿಂಗ್ಫುಲ್ ಆಗಿದೆ. ಜಾನ್ ಎಫ್ ಕೆನಡಿ ಹೇಳ್ತಾನೆ, ಇಫ್ ಯು ಡೋಂಟ್ ಎಂಡ್ ವಾರ್, ವಾರ್ ವಿಲ್ ಎಂಡ್ ಅಸ್. ನೋಡಿ, ಇವೆಲ್ಲ ಅರ್ಥ ಆಗಲ್ಲ, ನೇರವಾಗಿ ಅರ್ಥ ಆಗಲ್ಲ. ಇಟ್ ಈಸ್ ಬೆಟರ್ ಟು ಲೈಟ್ ಅ ಕ್ಯಾಂಡಲ್ ದ್ಯಾನ್ ಕರ್ಸ್ ದ ಡಾರ್ಕ್ನೆಸ್. ಅ ವರ್ಡ್ ಟು ವೈಸ್ ಏಂಟ್ ನೆಸರಿ, ಇಟ್ ಈಸ್ ದ ಸ್ಟೂಪಿಡ್ ಒನ್ಸ್ ಹೂ ನೀಡ್ ಆಲ್ ದ ಅಡ್ವೈಸ್. ನೋಡಿ, ಅ ವರ್ಡ್ ಟು ವೈಸ್ ಏಂಟ್ ನೆಸರಿ, ಬುದ್ಧಿವಂತರಿಗೆ ಹೇಳೋದು ಬೇಕಾಗಲ್ಲ, ದಡ್ರಿಗೆ ಎಲ್ಲದು ಬೇಕು ಅಂತ ಹೇಳ್ತಾರೆ. ಬುದ್ಧಿವಂತ ಸುಮ್ಮನೆ ತನ್ನ ದಾರಿ ನೋಡ್ಕೊಳ್ತು ಹೋಗ್ತಿರ್ತಾನೆ. ಲಿವ್ ಸಿಂಪ್ಲಿ ಸೋ ದಟ್ ಅದರ್ಸ್ ಮೇ ಸಿಂಪ್ಲಿ ಲಿವ್. ಗಪ್ ಬದುಕ್ರಿ, ಇನ್ನೊಬ್ರು ಬದುಕಬೇಕಂದ್ರೆ ನೀವಿರಬೇಕು. ಇಂಥವುಗಳನ್ನ ಎಪಿಗ್ರಾಮ್ ಅಂತಾರೆ. ಎಪಿಗ್ರಾಮ್ ಗೊತ್ತೇ ಆಗಲ್ಲ. ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ಮ್ಯಾನ್ ಇನ್ ದ ಮಿರರ್. ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ಮ್ಯಾನ್ ಇನ್ ದ ಮಿರರ್. ಹೂ ಇಸ್ ದ ಮ್ಯಾನ್ ಇನ್ ದ ಮಿರರ್? We ourselves. This is the moment when we must come together to save this planet. ಬರಾಕ್ ಒಬಾಮಾ ಹೇಳ್ತಾನೆ ಮಾತನ್ನ. ಬ್ಲೆಸ್ಡ್ ಆರ್ ದ ಪೀಸ್ ಮೇಕರ್ಸ್. ಜೀಸಸ್ ಕ್ರಿಸ್ಟ್ ಮಾತನ್ನ ಹೇಳ್ತಾನೆ, ಬ್ಲೆಸ್ಡ್ ಆರ್ ದ ಪೀಸ್ ಮೇಕರ್ಸ್ ಅಂತ. ಇವುಗಳಲ್ಲಿ ಓಕೆ, ಇವೆಲ್ಲ ಅಂಥವೇ ಪದಗಳು. ಓಕೆ ಓಕೆ, ಇವತ್ತು ಸಾಕಷ್ಟು ಫಿಗರ್ ಆಫ್ ಸ್ಪೀಚ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಕೊನೆಗೆ ಒಂದು 4-5 ಕ್ವಶನ್ ತಗೊಂಡು ಇವತ್ತು ಕ್ಲಾಸ್ ಎಂಡ್ ಮಾಡೋಣ. ಐ ಲವ್ಡ್ ಒಫಿಲಿಯಾ, 40,000 ಬ್ರದರ್ಸ್ ಕುಡ್ ನಾಟ್ ವಿತ್ ಆಲ್ ದೇರ್ ಕ್ವಾಂಟಿಟಿ ಆಫ್ ಲವ್ ಮೇಕ್ ಅಪ್ ದ ಸಮ್. ಐ ಲವ್ಡ್ ಅಫಿಲಿಯಾ. ಐ ಲವ್ ಅಫಿಲಿಯಾ ಸೋ ಮಚ್ ದಟ್ 40,000 ಬ್ರದರ್ಸ್ ಕುಡ್ ನಾಟ್ ವಿತ್ ಆಲ್ ದೇರ್ ಕ್ವಾಂಟಿಟಿ ಆಫ್ ಲವ್. ಈ 42,000 ಏನು ಬ್ರದರ್ಸ್ ಇದ್ದಾರೆ, ಅವರ ಎಲ್ಲ ಪ್ರೀತಿಯನ್ನ ಅಫಿಲಿಯಾಗೆ ದಾರಿ ಎರೆದ್ರೂ ಕೂಡ ನನ್ನ ಲವ್ಗೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಲವ್ಗೆ ಅದು ಮ್ಯಾಚ್ ಆಗಲ್ಲ. ಏನಿದೆ ಈಗ ಅಂದ್ರೇನು? ಏನ್ ತೋರಿಸುತ್ತೆ ಅಂದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅವನು ಹೈಪರ್ಬೋಲ್ ಮಾಡ್ತಾ ಇದ್ದಾನೆ, ತುಂಬಾ ಎಕ್ಸಾಜರೇಟ್ ಆಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿ ಎಷ್ಟು ಗ್ರೇಟ್ ಅಂತ ಹೇಳೋದಕ್ಕೆ ಅವನು ಹೈ ಎಕ್ಸಾಜರೇಟ್ ಮಾಡ್ತಾ ಇದ್ದಾನೆ. ವಾಟ್ ಈಸ್ ಮೆಂಟ್ ಬೈ ಸಿಂಡಾಕಿ? ಸಿಂಡಾಕಿ ಅಂದ್ರೇನು? ಇದರ ಅರ್ಥ ಏನು? ಇಲ್ಲಿ ನಿಮಗೆ ಆಗಲಿ ಕ್ಲಾಸಲ್ಲಿ ಹೇಳಿದೆ. ಇದರ ಅರ್ಥ ಏನಿದೆ ಬೇಗ ಹೇಳ್ಬಿಡಿ. ಇದರಲ್ಲಿ ಯಾವ್ದು ಆಪ್ಷನ್ ಸೂಟ್ ಆಗುತ್ತೆ? ದ ರೈಟ್ ಆನ್ಸರ್ ಸಿಂಪಲ್ ಆಗಿದೆ, ಆಪ್ಷನ್ ಎ ಅಲ್ವಾ? ಆ ಪಾರ್ಟ್ ಆಫ್ ಸಮಥಿಂಗ್ ಈಸ್ ಯೂಸ್ ಟು ಸಿಗ್ನಿಫೈ ದ ಹೋಲ್. ಒಂದು ಪಾರ್ಟ್ ಅನ್ನು ಬಳಸ್ಕೊಂಡು ಎಲ್ಲದನ್ನು ಸಿಗ್ನಿಫೈ ಮಾಡೋದು. ಲಾಸ್ಟ್ ಕ್ವಶನ್, ವಾಟ್ ಇಸ್ ದ ಟರ್ಮ್ ಯೂಸ್ ಟು ಡಿನೋಟ್ ದ ಯೂಸ್ ಆಫ್ ಒನ್ ಟರ್ಮ್ ಟು ಮೀನ್ ಅನದರ್ ವಿತ್ ವಿಚ್
it has become closely associated. The crown stands for the king ಅಂತ ಹೇಳ್ತೀವಿ. The crown stands for the king. Okay. ಹೇಳ್ತಾ ಇದ್ದಾರೆ ಮೆಟೋನಿಮಿ. The right answer ಸಿಂಡಾಕಿ ಹೇಳಿದೀವಿ. When something stands for the ನೋಡಿ ಯೂಸ್ ಆಫ್ ಒನ್ ಟರ್ಮ್ ಇಲ್ಲ ಇದಲ್ಲ. ದಿಸ್ ಇಸ್ ನಾಟ್ ದ ಆನ್ಸರ್. ನೋಡೋಣ ನೀವೇನು ಆನ್ಸರ್ ಮಾಡಿದ್ರಿ. ಅದಲ್ಲ. ಮೆಟೋನಿಮಿನೇ ಕರೆಕ್ಟ್ ಇದೆ. ವೆನ್ ವಾಟ್ ಈಸ್ ದ ಟರ್ಮ್ ಯೂಸ್ ಟು ಡಿನೋಟ್. ನಾನು ಅದು ಸಿಂಡಾಕಿ ಅಂದ್ಕೊಂಡೆ, ಸಿಂಡಾಕಿ ಅಲ್ಲ. ವಾಟ್ ಈಸ್ ದ ಟರ್ಮ್ ಯೂಸ್ ಟು ಡಿನೋಟ್ ಯೂಸ್ ಆಫ್ ಒನ್ ಟರ್ಮ್ ಟು ಮೀನ್ ಎನದರ್ ಅಂತಂದ್ರೆ ದಟ್ ಈಸ್ ಮೆಟೋನಿಮಿ. ದ ಕ್ರೌನ್ ಸ್ಟ್ಯಾಂಡ್ಸ್ ಫಾರ್ ದ ಕಿಂಗ್. ನಾವು ಕಿಂಗ್ ಅಂತ ಹೇಳಲ್ಲ, ವಿ ಸೇ ದ ಕ್ರೌನ್ ಅಂತ ಹೇಳ್ತೀವಿ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಕಿಂಗ್ ಅಂತ ಹೇಳೋ ಬದಲು ದ ಕ್ರೌನ್ ಅಂತ ಹೇಳ್ತೀವಿ. ಸೊ ದ ರೈಟ್ ಆನ್ಸರ್ ಯಾವುದಿದೆ? ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮೀಟ್ ಅಗೇನ್. ನಾಳೆ ಮತ್ತೆ ಭೇಟಿ ಆಗೋಣ. ಓಕೆ.